ಎಲ್ರಿಗೂ ನಮಸ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಈಕ್ವೇಶನ್ಸ್ ಅದರಲ್ಲಿ ಇದು ಸೆಷನ್ 1 ಆಗಿರುತ್ತೆ. ಇನ್ನೊಂದು ಸೆಷನ್ ಈಕ್ವೇಶನ್ಸ್ ಬಗ್ಗೆ ಇರುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, an algebraic expression is a mathematical phrase that combines numbers variables ಅಂತ ಹೇಳಿದ್ರೆ ಲೈಕ್ ಎಕ್ಸ್ ಆರ್ ವೈ ಎ ಬಿ ಏನಾದ್ರೂ ಬರ್ಬೋದು, ಆಲ್ಫಾಬೆಟಿಕ್ಸ್ ಬರುತ್ತೆ. And operations such as addition, subtraction, multiplication or division, but without an equal sign ಅಂತ ಹೇಳಿದ್ರೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ತಗೊಂಡಾಗ ನಮ್ಗೆ ಬೀಜೋಕ್ತಿಗಳು ಅಂತ ಏನ್ ಕರಿತೀವಿ ಕನ್ನಡದಲ್ಲಿ, ಅಲ್ಲಿ ಈಕ್ವಲ್ ಸೈನ್ ಇರಲ್ಲ. ಈಕ್ವೇಶನ್ಸ್ ಅಂತ ತಗೊಂಡಾಗ ಅಲ್ಲಿ ಈಕ್ವಲ್ ಸೈನ್ ನಾವು ಅಬ್ಸರ್ವ್ ಮಾಡ್ತೀವಿ. ಬಟ್ ಎಕ್ಸ್ಪ್ರೆಷನ್ಸ್ ಅಂತ ತಗೊಂಡಾಗ ಅಲ್ಲಿ ಈಕ್ವಲ್ ಸೈನ್ ಇರಲ್ಲ, ಜಸ್ಟ್ ಕಾನ್ಸ್ಟೆಂಟ್ಸ್, ವೇರಿಯೇಬಲ್ಸ್ ಮತ್ತೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇರುತ್ತೆ. ಮ್ಯಾಥಮೆಟಿಕಲ್ ಫ್ರೇಸ್ ಅಂದ್ರೆ, ಫ್ರೇಸ್ ಮೀನ್ಸ್ ಇಟ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಆರ್ ಸೆಂಟೆನ್ಸ್ ಅಂತ ಹೇಳಿ ಮೀನಿಂಗ್ ಬರುತ್ತೆ. ಹಾಗಿದ್ರೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಏನ್ ಎಕ್ಸಾಂಪಲ್ಸ್ ನೋಡ್ಬೋದು ಅಂತ ನೋಡೋದಾದ್ರೆ, ಎಕ್ಸಾಂಪಲ್ ಅಲ್ಲಿ ಒಂದು 3x+2 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದ್ರಲ್ಲಿ ನಾವು ಒಂದಷ್ಟು ಕಾಂಪೊನೆಂಟ್ಸ್ ನ ನೋಡ್ತೀವಿ. ಏನೇನ್ ಕಾಂಪೊನೆಂಟ್ಸ್ ಬರುತ್ತೆ ಅಂತ ನೋಡೋದಾದ್ರೆ, ಕಾನ್ಸ್ಟೆಂಟ್ಸ್, ವೇರಿಯೇಬಲ್ಸ್, ಕೋಫಿಷಿಯಂಟ್, ಫ್ಯಾಕ್ಟರ್ಸ್, ಟರ್ಮ್ಸ್ ಮತ್ತೆ ಫಂಡಮೆಂಟಲ್ ಆಪರೇಷನ್ಸ್ ಇಷ್ಟು ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇವಾಗ ಕನ್ಸಿಡರ್ 3x+2 ನ ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡೋಣ. ಸೊ 3x+2 ನ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ ನಾವು ಅಲ್ಲಿ ಕಾನ್ಸ್ಟೆಂಟ್ ಏನಿದೆ, ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಫಿಕ್ಸ್ಡ್ ನಂಬರ್ಸ್ ಅಂತ ಹೇಳಿ. ಸೊ 3x+2 ಅಲ್ಲಿ ಕಾನ್ಸ್ಟೆಂಟ್ಸ್ ಯಾವ್ದು ಅಂತ ಹೇಳಿದ್ರೆ 2 ಅನ್ನ ನಾವು ಕಾನ್ಸ್ಟೆಂಟ್ ಅಂತ ತಗೋಬಹುದು. ಸೊ ಕಾನ್ಸ್ಟೆಂಟ್ 2 ಆಗುತ್ತೆ. ನೆಕ್ಸ್ಟ್ ವೇರಿಯೇಬಲ್ ಯಾವ್ದಾವ್ದಿದೆ, 3x ಇದೆ, ಅಂದ್ರೆ ಒಂದೇ ವೇರಿಯೇಬಲ್ ಅಲ್ವಾ. ಸೊ ಎಕ್ಸ್ ಇಸ್ ವೇರಿಯೇಬಲ್ ಆಯ್ತು. ನೆಕ್ಸ್ಟ್ ಕೋಫಿಷಿಯಂಟ್ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ, ಕನ್ನಡದಲ್ಲಿ ಸಹಗುಣಕ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನ್ಯೂಮರಿಕಲ್ ಕೋಫಿಷಿಯಂಟ್ ಅಂತ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತೀವಿ, ಅಂದ್ರೆ ಸಂಖ್ಯಾ ಸಹಗುಣಕ ಅಂತ ಹೇಳಿ. ಸೊ ನ್ಯೂಮರಿಕಲ್ ಕೋಫಿಷಿಯಂಟ್ ಯಾವ್ದು ಅಂತ ನೋಡೋದಾದ್ರೆ 3x ಗೆ, ಅಂದ್ರೆ ವೇರಿಯೇಬಲ್ ಪಕ್ಕ ಯಾವ್ದಿರುತ್ತೆ, ಮಲ್ಟಿಪ್ಲಿಕೇಶನ್ ಯಾವ್ದು ಮಲ್ಟಿಪ್ಲೈ ಆಗಿರುತ್ತೆ ಅದನ್ನ ನಾವು ಕೋಫಿಷಿಯಂಟ್ ಅಂತ ಹೇಳಿ ಕರಿತೀವಿ. ಸೊ 3x ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಕೋಫಿಷಿಯಂಟ್ ಯಾವ್ದಾಗಿರುತ್ತೆ ಅಂದ್ರೆ 3 ಆಗಿರುತ್ತೆ. ಕೋಫಿಷಿಯಂಟ್ ಬಂದು 3. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಕನ್ಸಿಡರ್ ಮಾಡಿದ್ರೆ ಈಚ್ ಇಂಡಿವಿಜುವಲ್ ವ್ಯಾಲ್ಯೂಸ್ ಏನಿರುತ್ತೆ, ಇಂಡಿವಿಜುವಲ್ ಕಾಂಪೊನೆಂಟ್ಸ್, ಅದನ್ನ ನಾವು ಫ್ಯಾಕ್ಟರ್ಸ್ ಅಂತ ಹೇಳಿ ತಗೋತೀವಿ. ಸೊ 3x+2 ನ ಕನ್ಸಿಡರ್ ಮಾಡಿದ್ರೆ 3 1 ಫ್ಯಾಕ್ಟರ್ ಆಗುತ್ತೆ, x 1 ಫ್ಯಾಕ್ಟರ್ ಆಗುತ್ತೆ, 2 ಕೂಡ 1 ಫ್ಯಾಕ್ಟರ್ ಆಗುತ್ತೆ. ಸೊ ಫ್ಯಾಕ್ಟರ್ಸ್ಗೆ ಯಾವ್ಯಾವ್ದು ಬರಿಬಹುದು ನಾವು, 3, x, 2 ಇದಿಷ್ಟು ಫ್ಯಾಕ್ಟರ್ಸ್ ಅಂತ ಹೇಳಿದ್ವಿ. ಅಂದ್ರೆ ಏನು ಅಂತ ಹೇಳಿದ್ರೆ, ಟರ್ಮ್ಸ್ ಇನ್ ಮ್ಯಾಥಮೆಟಿಕಲ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಇಂದ ಯಾವ್ದು ಡಿಫ್ರೆನ್ಶಿಯೇಟ್ ಆಗ್ತಿರತ್ತೆ ಅದನ್ನ ನಾವು ಟರ್ಮ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ದೇ ಆರ್ ಸಪರೇಟೆಡ್ ಬೈ ಪ್ಲಸ್ ಆರ್ ಮೈನಸ್. ಈಗ 3x+2 ನ ಕನ್ಸಿಡರ್ ಮಾಡಿದ್ರೆ ಪ್ಲಸ್ ಮಿಡಲ್ ಅಲ್ಲಿ ಇದೆ. ಸೊ 3x ಒಂದ್ ಟರ್ಮ್ ಆಗತ್ತೆ, 2 ಅನ್ನೋದು ಇನ್ನೊಂದು ಟರ್ಮ್ ಆಗತ್ತೆ. 3x, 2 ಅನ್ನೋದೇನಾಗುತ್ತೆ, ಟರ್ಮ್ಸ್ ಆಗತ್ತೆ. ಸೊ ಮಿಡಲ್ ಅಲ್ಲಿ ಪ್ಲಸ್ ಅಥವಾ ಮೈನಸ್ ಬಂದಾಗ ಅದೆರಡು ಏನನ್ನ ಸಪರೇಟ್ ಮಾಡುತ್ತೆ ಒಂದ್ ಕಾಂಪೊನೆಂಟ್ಸ್ ಆಗಿ, ಅದನ್ನ ಟರ್ಮ್ಸ್ ಅಂತ ಹೇಳಿ ತಗೋತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಟರ್ಮ್ಸ್ಗೆ ಅಂತ ಹೇಳಿದ್ರೆ, ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ, ಸೆಕೆಂಡ್ ಬನ್ನು 5y + 6 ಅಂತ ಹೇಳಿ ತಗೋತೀವಿ. 5y + 6x - 3 ಅಂತ ತಗೊಳ್ಳೋಣ. ಸೊ ಇದು ಕೂಡ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಇವಾಗ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಆಗ ಟರ್ಮ್ಸ್ ಯಾವ್ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ, ಎಕ್ಸಾಂಪಲ್ಸ್ 5y ಟರ್ಮ್ ಆಗುತ್ತೆ, ಪ್ಲಸ್ ಇಂದ ಸಪ್ರೇಟ್ ಆಗಿದೆ ಅದು. ನೆಕ್ಸ್ಟ್ 6x, 3 ಆಗುತ್ತೆ. ಸೊ 6x ಮತ್ತೆ 3 ಮಧ್ಯ ಮೈನಸ್ ಇದೆ ಅಲ್ವಾ, ಅದು ಕೂಡ ಸಪ್ರೇಟ್ ಆಗಿದೆ. ಸೊ ಟರ್ಮ್ಸ್ ಇಲ್ಲಿ ನಮ್ಗೆ ಎಷ್ಟು ಸಿಕ್ತು, 3 ಟರ್ಮ್ಸ್ ಸಿಕ್ತು. ಬಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಂತ ಬಂದಾಗ ಅಲ್ಲಿ ನಾವು ಟರ್ಮ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಬೋತ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಕಂಬೈನ್ಸ್ ದ ಮೋರ್ ದೆನ್ 2 ಟರ್ಮ್ಸ್ ಟುಗೆದರ್ ಅಂತ ಹೇಳಿ. ಎರಡನ್ನು ಕಂಬೈನ್ ಮಾಡಿದಾಗ ನಮ್ಗೆ ಸಿಂಗಲ್ ವ್ಯಾಲ್ಯೂ ತರ ಕಂಬೈನ್ ಮಾಡುತ್ತೆ ಅದು. ಅದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಬಂದಾಗ ಟರ್ಮ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಬಂದಾಗ ಮಾತ್ರ ಟರ್ಮ್ಸ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಲೈಕ್ ಟರ್ಮ್ಸ್ ಮತ್ತೆ ಅನ್ಲೈಕ್ ಟರ್ಮ್ಸ್ ಅಂತ ಬರುತ್ತೆ. ಲೈಕ್ ಟರ್ಮ್ಸ್ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ,
In algebra, like terms are terms that have the same variables raised to the same powers through their coefficients can be different. ಅಂತ ಹೇಳಿದ್ರೆ ಕೋಫಿಷಿಯಂಟ್ಸ್ ಬೇರೆ ಬೇರೆ ಇರ್ಬೋದು, ಬಟ್ ವೇರಿಯೇಬಲ್ ಅಂಡ್ ದ ಪವರ್ ಆಫ್ ದ ವೇರಿಯೇಬಲ್ ಯಾವಾಗ್ಲೂ ಸೇಮ್ ಇರಬೇಕು. ಎಕ್ಸಾಂಪಲ್ಸ್ ಯಾವುದು ಅಂತ ನೋಡೋದಾದ್ರೆ, ಫಸ್ಟ್ ಒನ್ 3x ಅಂಡ್ -5x ಅಂತ ತಗೋತೀನಿ. ಸೊ ಇಲ್ಲಿ ಎಕ್ಸ್ ವೇರಿಯೇಬಲ್ ಸೇಮ್ ಇದೆಯಾ, ಬಟ್ ಕೋಫಿಷಿಯಂಟ್ಸ್ ಚೇಂಜ್ ಇದೆ. ಇಟ್ ಕ್ಯಾನ್ ಬಿ ಡಿಫರ್. 3 ಇದೆ ಮತ್ತೆ -5 ಇದೆ. ಪವರ್ ಕೂಡ ಸೇಮ್ ಇದೆಯಾ, ಪವರ್ ಕೂಡ 1 ಇದೆ. ಸೊ ಲೈಕ್ ಟರ್ಮ್ಸ್ ಆಯ್ತು. ನಾವ್ ಇದನ್ನ ಥ್ರೂ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ 2x² ಅಂಡ್ 8x² ಅಂತ ತಗೋತೀನಿ. ಸೊ ಇಲ್ಲೂ ಕೂಡ ಕೋಫಿಷಿಯಂಟ್ಸ್ ಚೇಂಜ್ ಇದೆ, ಬಟ್ ಪವರ್ಸ್ ಆಫ್ ವೇರಿಯೇಬಲ್ಸ್ ಅಂಡ್ ವೇರಿಯೇಬಲ್ಸ್ ಎರಡು ಕೂಡ ಸೇಮ್ ಇದೆ. ನೆಕ್ಸ್ಟ್ ಮೂರನೇದು ಕನ್ಸಿಡರ್ ಮಾಡೋದಾದ್ರೆ 3xy ಪ್ಲಸ್ 7xy ಇದೆರಡು ಲೈಕ್ ಟರ್ಮ್ಸ್ ಅಂತ ತಗೋಬಹುದು, ಯಾಕಂದ್ರೆ ನಾವ್ ಇದನ್ನ ಆಡ್ ಮಾಡ್ಬೋದು. ಇದು ಎಕ್ಸ್ಪ್ರೆಷನ್ ಆಗತ್ತೆ. ಟರ್ಮ್ಸ್ ಅಂತ ಬಂದಾಗ ಮಿಡಲ್ ಅಲ್ಲಿ ಫಂಡಮೆಂಟಲ್ ಆಪರೇಷನ್ಸ್ ಬರಲ್ಲ. ಅಂಡ್ ಅಥವಾ ಕಾಮ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಕಾಮ ಹಾಕ್ಬೋದು, 2xy ಅಂತ ಕೂಡ ಬರೀಬಹುದು. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಲೈಕ್ ಟರ್ಮ್ಸ್. ನೆಕ್ಸ್ಟ್ ಅನ್ಲೈಕ್ ಟರ್ಮ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಅನ್ಲೈಕ್ ಟರ್ಮ್ಸ್ ಹ್ಯಾವ್ ಡಿಫ್ರೆಂಟ್ ವೇರಿಯೇಬಲ್ಸ್ ಆರ್ ಪವರ್ಸ್, ಸೊ ದೇ ಕಾಂಟ್ ಬಿ ಡೈರೆಕ್ಟ್ಲಿ ಕಂಬೈನ್ಡ್. ಅಂತ ಹೇಳಿದ್ರೆ ವೇರಿಯೇಬಲ್ಸ್ ಕೂಡ ಚೇಂಜ್ ಇರುತ್ತೆ, ಅದ್ರ ಪವರ್ ಕೂಡ ಚೇಂಜ್ ಇರುತ್ತೆ. ಸೊ ಕೋಫಿಷಿಯಂಟ್ ಸೇಮ್ ಇದ್ದು ವೇರಿಯೇಬಲ್ಸ್ ಚೇಂಜ್ ಇದೆ, ಪವರ್ಸ್ ಚೇಂಜ್ ಇದೆ ಅಂತ ಹೇಳಿದ್ರೆ ಅದು ಕೂಡ ಅನ್ಲೈಕ್ ಟರ್ಮ್ಸ್ ಆಗುತ್ತೆ. ಹಾಗಿದ್ರೆ ಎಕ್ಸಾಂಪಲ್ಸ್ ಯಾವ್ಯಾವ್ದು ಅಂತ ನೋಡೋದಾದ್ರೆ, ಸೊ ಫಸ್ಟ್ ಒನ್ a² 3a ಅಂತ ಬರುತ್ತೆ. ಸೊ ಇಲ್ಲಿ ವೇರಿಯೇಬಲ್ ಸೇಮ್ ಇರ್ಬೋದು, ಬಟ್ ಪವರ್ ಚೇಂಜ್ ಇದೆ. ಸೊ ಹಂಗಾಗಿ ಇದು ಕೂಡ ಅನ್ಲೈಕ್ ಟರ್ಮ್ಗೆ ಎಕ್ಸಾಂಪಲ್ ಆಗುತ್ತೆ. ಸೆಕೆಂಡ್ ಬನ್ನು 2x, 3y. ಥರ್ಡ್ ಒನ್ 5x², 6xy. ಹಾಗೆ ಇನ್ನೊಂದು ಅನ್ಲೈಕ್ ಟರ್ಮ್ಗೆ ನೀವೇ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು. 6x³ 2x², 3x. So these are all the examples for unlike terms. Next types. Types ಯಾವ್ದ್ರ ಬೇಸ್ ಆಗಿ ಟೈಪ್ಸ್ ನೋಡ್ತೀವಿ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ಪವರ್ ಆಫ್ ವೇರಿಯೇಬಲ್. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಬೇಸ್ಡ್ ಆನ್ ಪವರ್ ಆಫ್ ವೇರಿಯೇಬಲ್ ನಾವು ಕನ್ಸಿಡರ್ ಮಾಡಿದಾಗ ಮೇನ್ ಆಗಿ 3 ಟೈಪ್ಸ್ ನೋಡ್ತೀವಿ. ಫಸ್ಟ್ ಒನ್ ಲೀನಿಯರ್ ಎಕ್ಸ್ಪ್ರೆಷನ್. ಲೀನಿಯರ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಇಸ್ 1. ಅಂದ್ರೆ ಪವರ್ ಆಫ್ ದಿ ವೇರಿಯೇಬಲ್ ಯಾವಾಗ್ಲೂ ಹೈಯೆಸ್ಟ್ ಪವರ್ 1 ಆಗಿರ್ಬೇಕು. ಸೊ ಅದನ್ನ ನಾವು ಲೀನಿಯರ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಅದ್ರ ಎಕ್ಸಾಂಪಲ್ಸ್ ಯಾವ್ಯಾವ್ದು ಕೊಡ್ಬೋದು ಅಂತ ನೋಡೋದಾದ್ರೆ, ಎಕ್ಸಾಂಪಲ್ಸ್ ಫಸ್ಟ್ ಒನ್ 2x + 3. ಸೆಕೆಂಡ್ ಒನ್ 5y + 1. 6x + 4y. ಸೊ ವೇರಿಯೇಬಲ್ ಪವರ್ ಏನಿದೆ 1 ಇದೆ. ಸೊ ಇದನ್ನೆಲ್ಲ ನಾವು ಲೀನಿಯರ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಕರಿಬಹುದು. ಸೆಕೆಂಡ್ ಒನ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ಸ್. ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ದ ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್ ಇಸ್ 2 ಆಗಿರ್ಬೇಕು. ಸೊ ಎಕ್ಸಾಂಪಲ್ ಏನು ಇದಕ್ಕೆ ಅಂತ ನೋಡೋದಾದ್ರೆ, ಎಕ್ಸಾಂಪಲ್ಸ್ ಫಸ್ಟ್ ಒನ್ x² - 1. ಸೊ ಹೈಯೆಸ್ಟ್ ಪವರ್ ಡಿಗ್ರಿ ಏನಿದೆ, the highest power is 2. Next second one consider ಮಾಡಿದ್ರೆ x² + y². ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಅಲ್ಲಿ x² + y² ಎರಡಕ್ಕೂ ಸ್ಕ್ವೇರ್ ಇದೆ ಅಲ್ವಾ, 4 ಆಗ್ಬೋದಲ್ವಾ ಅಂತ. ಸೊ ಟರ್ಮ್ಸ್ ಅಂತ ನಾನು ಆಲ್ರೆಡಿ ಡೆಫಿನೇಷನ್ ಹೇಳಿದ್ದೀನಿ. ಪ್ಲಸ್ ಅಥವಾ ಮೈನಸ್ ಬಂದ್ರೆ 2 ಟರ್ಮ್ಸ್ ನ ಸಪರೇಟ್ ಮಾಡುತ್ತೆ ಅಂತ ಹೇಳಿ. ಸೊ x² ಅನ್ನೋದೇ 1 ಟರ್ಮ್ ಆಗುತ್ತೆ, y² ಅನ್ನೋದೇ 1 ಟರ್ಮ್ ಆಗುತ್ತೆ. ಸೊ ಪವರ್ ಏನಿರುತ್ತೆ ಅವಾಗ 2ನೇ ಇರುತ್ತೆ. ಇನ್ ಕೇಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತು, x² × y² ಇತ್ತು ಅಂದಾಗ ಅವಾಗ ಪವರ್ 4 ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಥರ್ಡ್ ಒನ್
ಸಿಂಗಲ್ ವೇರಿಯೇಬಲ್ಗೆ ಮಾತ್ರ ಪವರ್ 2 ಇರ್ಬೇಕಾ, ಎರಡು ವೇರಿಯೇಬಲ್ ಸೇರಿ ಪವರ್ 2 ಆಗಂಗಿಲ್ವಾ ಅಂತ ಹೇಳಿದ್ರೆ ಹಾಗೂ ಕೂಡ ಬರಿಬಹುದು. ಫಾರ್ ಎಕ್ಸಾಂಪಲ್ ಈಗ xy+3 ಅಂತ ಇದೆ. ಸೊ ಇಲ್ಲೇನಾಗುತ್ತೆ, ಎಕ್ಸ್ ಪವರ್ 1 ಇದೆ, ವೈ ಪವರ್ 1 ಇದೆ. ಸೊ 1+1 ಡಿಗ್ರಿ ಏನಾಗುತ್ತೆ, 2 ಆಗುತ್ತೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ. ಸೊ ಫೋರ್ತ್ ಒನ್ ನೀವು ಹಂಗೆ ಕನ್ಸಿಡರ್ ಮಾಡಿದ್ರೆ x+3xy ಅಂತ ತಗೊಂಡ್ರೆ ಇಲ್ಲೂ ಕೂಡ ಹೈಯೆಸ್ಟ್ ಪವರ್ 2 ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ಸ್. ನೆಕ್ಸ್ಟ್ ಕ್ಯೂಬಿಕ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಇಸ್ 3 ಇರಬೇಕು. ಸೊ ಎಕ್ಸಾಂಪಲ್ಸ್ ಏನೇನು ಅಂತ ನೋಡೋದಾದ್ರೆ ಫಸ್ಟ್ ಒನ್ x³ + 1. ನೆಕ್ಸ್ಟ್ x²y + 2. ಥರ್ಡ್ ಒನ್ x³ + 2x² + 3x + 1. ಸೊ ಹೈಯೆಸ್ಟ್ ಪವರ್ ಏನಿದೆ, 3 ಇದೆ. ಫೋರ್ತ್ ಒನ್ x y z + 2, 2x ಅಂತ ತಗೊಳ್ಳೋಣ. ಸೊ ಇಲ್ಲಿ x y z ಇದೆ, x ಪವರ್ 1, y ಪವರ್, z ಪವರ್ 1 ಇದೆ. ಸೊ ಮೂರನ್ನು ಆಡ್ ಮಾಡಿದಾಗ 1+1 ಮಾಡಿದಾಗ ನಮ್ಗೆ 3 ಆನ್ಸರ್ ಬರುತ್ತೆ. ಸೊ ಹೈಯೆಸ್ಟ್ ಪವರ್ ಏನಾಗುತ್ತೆ, ಅಲ್ಲೂ ಕೂಡ 3 ಆಗುತ್ತೆ. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಕ್ಯೂಬಿಕ್ ಎಕ್ಸ್ಪ್ರೆಷನ್ಸ್. ನೆಕ್ಸ್ಟ್ ಫಂಡಮೆಂಟಲ್ ಆಪರೇಷನ್ಸ್ ಅಂಡ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಮೇನ್ ಆಗಿ ಬರುವಂತದ್ದು 4 ಫಂಡಮೆಂಟಲ್ ಆಪರೇಷನ್ಸ್: ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್. ಅದ್ರಲ್ಲಿ ಫಸ್ಟ್ ಒನ್ ಅಡಿಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ನೋಡೋಣ. ಫಸ್ಟ್ ಏನ್ ಕೇಳಿದಾರೆ, ಫೈಂಡ್ ದ ಸಮ್ ಆಫ್ 5a, 7a, 11a, 23a ಅಂತ ಹೇಳಿ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಏನ್ ಮಾಡ್ತೀರಾ, ಅವಾಗ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. 5a, 7a, 11a, a, 23a ಇದೆ. ಸೊ ಆಡ್ ಮಾಡ್ಬೇಕು, ಎಲ್ಲ ಲೈಕ್ ಟರ್ಮ್ಸ್ ಇದೆ ಅಲ್ವಾ, ಅನ್ಲೈಕ್ ಟರ್ಮ್ಸ್ ಯಾವ್ದು ಇಲ್ಲ. ಸೊ ಈಸಿಯಾಗಿ ಆಡ್ ಮಾಡ್ಬೋದು ನಾವು. ಸೊ ಇವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಏನೇನಿದೆ ಕೋಫಿಷಿಯನ್ಸ್ ಅದನ್ನ ಬೇರೆ ಸಪ್ರೇಟ್ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ ಔಟ್ಸೈಡ್ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 5 + 7 + 11 ಎ ಅಂತ ಹೇಳಿದ್ರೆ ಕೋಫಿಷಿಯಂಟ್ 1 ಇದೆ ಅಂತ, +1 + 23. ಸೊ ಎಲ್ಲದಕ್ಕೂ ಎ ಕಾಮನ್ ಆಗಿದೆ. ಸೊ ಇವಾಗ ಆಡ್ ಮಾಡಿ. 5 + 7 12, 12 + 11 23, 23 + 1 24, 24 + 23 ಎಷ್ಟಾಗತ್ತೆ, 47 ಆಗುತ್ತೆ. ಸೊ 47a ಆನ್ಸರ್ ಸಿಕ್ತು ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, ಫೈಂಡ್ ಸಮ್ ಆಫ್ -3x, -5x, -11x, -7x. ಫಸ್ಟ್ ಒನ್ ಅಲ್ಲಿ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇತ್ತು. ಈಗ ಸೆಕೆಂಡ್ ಒನ್ ಪ್ರಾಬ್ಲಮ್ ಅಲ್ಲಿ ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಆಸ್ ಇಟ್ ಈಸ್ ಫಸ್ಟ್ ಗಿವನ್ ಬರ್ಕೋತೀರಾ, -3x, -5x, -11x, -7x. ಸೊ ಫಸ್ಟ್ ನ್ಯೂಮರಿಕಲ್ಸ್ ಬರ್ಕೋತೀರಾ, -3, -5, -11, -7 × x. ಸೊ ಸೇಮ್ ಸೈನ್ ಇದ್ದಾಗ ಏನ್ ಮಾಡ್ತೀರಾ, ಆಡ್ ಮಾಡ್ತೀರಾ. ಏನ್ ಸೈನ್ ಇರುತ್ತೆ ಅದೇ ಸೈನ್ ಬರೀತೀರಾ. ಸೊ ಎಲ್ಲ ಮೈನಸ್ ಸೈನ್ ಇದ್ರೂ ಕೂಡ ಏನ್ ಮಾಡ್ಬೇಕು, ಇವಾಗ ನಾವು ಆಡ್ ಮಾಡಿ ಆನ್ಸರ್ ಏನಿರುತ್ತೆ ನೆಗೆಟಿವ್ ಎಲ್ಲ ಇರುತ್ತೆ. ಸೊ 3, 5, -3, -5, -8 ಆಗುತ್ತೆ. -8, -11, -19, -19, -7, -26 ಆಯ್ತು. ಸೊ -26x. ಸೊ ಆನ್ಸರ್ ಇದೆ. ನೆಕ್ಸ್ಟ್ ಥರ್ಡ್ ಒನ್ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಫೈಂಡ್ ದ ಸಮ್ ಆಫ್ 5x, -7x, -2x, 7x, 2x, -5x ಅಂತ ಕೇಳಿದ್ದಾರೆ. ಸೊ ಇದು ಪ್ರೀವಿಯಸ್ 2 ಪ್ರಾಬ್ಲಮ್ಸ್ ಏನ್ ಮಾಡ್ಸಿದ್ದೆ ಅದೇ ಪ್ರೊಸೀಜರ್ ಕ್ಯಾರಿ ಆಗುತ್ತೆ. ಬಟ್ ಸೇಮ್ ಸೈನ್ ಇರೋದನ್ನ ಫಸ್ಟ್ ಆಡ್ ಮಾಡ್ಕೋಬೇಕು. ಪ್ಲಸ್ ಇರೋದನ್ನ ಫಸ್ಟ್ ಆಡ್ ಮಾಡ್ಕೋತೀರಾ, ಮೈನಸ್ ಇರೋದನ್ನ ಫಸ್ಟ್ ಆಡ್ ಮಾಡ್ಕೋತೀರಾ. ನೆಕ್ಸ್ಟ್ ಏನ್ ಆನ್ಸರ್ ಬರುತ್ತೆ ಅದನ್ನ ಸಾಲ್ವ್ ಮಾಡಿ ಬರೀತೀರಾ. ಸೊ ಇದು ಹೋಮ್ ವರ್ಕ್ ನಿಮ್ಗೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ಫೋರ್ತ್ ಒನ್ ಅಂತ ಹೇಳಿದ್ರೆ, ಪ್ರೀವಿಯಸ್ ಅಲ್ಲಿ ಒನ್ ಟರ್ಮ್ ಇರೋದ್ ಮಾತ್ರ ಕೇಳಿದ್ರು, ಇವಾಗ ಎಕ್ಸ್ಪ್ರೆಷನ್ ಕೇಳಿದ್ದಾರೆ.
ಫೈಂಡ್ ದ ಸಮ್ ಆಫ್ 3a plus 2b minus c minus a plus 3b plus 2c 2a minus b plus 3c ಅಂತ ಕೇಳಿದ್ದಾರೆ. ಸೊ ಈ ತರ ಕೊಟ್ಟಾಗ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಏನೇನ್ ವೇರಿಯೇಬಲ್ಸ್ ಕೊಟ್ಟಿದ್ದಾರೆ ಅದನ್ನ ಒಂದ್ ಕಡೆ ಬರ್ಕೋತೀರಾ. ಸೊ ಎ ಇದೆ, ಬಿ ಇದೆ, ಸಿ ಇದೆ. ಎ ಬಿ ಸಿ. ನೆಕ್ಸ್ಟ್ ಫಸ್ಟ್ ಒನ್ ಅಲ್ಲಿ ಎದು ಕೋಫಿಶಿಯಂಟ್ ಏನಿದೆ 3, ಬಿದು ಕೋಫಿಶಿಯಂಟ್ 2, ಸಿಗೆ ಮೈನಸ್ ಸಿ ಅಂತ ಹೇಳಿದ್ರೆ ಕೋಫಿಶಿಯಂಟ್ ಏನಾಗುತ್ತೆ -1 ಆಗುತ್ತೆ. ಸೊ -1 ಬರ್ಕೋತೀರಾ. ಸೆಕೆಂಡ್ ಒಂದ್ ಏನ್ ಕೊಟ್ಟಿದ್ದಾರೆ, ಮೈನಸ್ ಎ ಇದೆ. ಮೈನಸ್ ಎ ಅಂತ ಹೇಳಿದ್ರೆ ಕೋಫಿಶಿಯಂಟ್ -1, 3ಬಿಗೆ 3 ಅಂತಾನೆ ಬರ್ಕೋತೀರಾ. ನೆಕ್ಸ್ಟ್ 2c 2 ಆಗತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕೋಫಿಶಿಯಂಟ್ಸ್ 2a. ಸೊ ಎ ಪ್ಲೇಸ್ ಅಲ್ಲಿ 2 ಬರ್ಕೋತೀರಾ. ಮೈನಸ್ ಬಿ ಅಂತ ಹೇಳಿದ್ರೆ -1 ಅಂಡ್ 3cಗೆ 3 ಅಂತಾನೆ ಬರ್ಕೋತೀರಾ. ಸೊ ಇವಾಗ ಇದನ್ನೆಲ್ಲ ಆಡ್ ಮಾಡ್ತೀರಾ. +3 -1 ಎಷ್ಟಾಗತ್ತೆ, +2ನಾ. ಸೊ +2 ಅಗೇನ್ +2 ಮಾಡಿದಾಗ 4 ಸಿಕ್ತು ನಿಮಗೆ. ನೆಕ್ಸ್ಟ್ ಕೋಫಿಶಿಯಂಟ್ ಏನಿದೆ, ಎ ಇದೆ, 4a ಅಂತ ಬರ್ಕೋತೀರಾ. ನೆಕ್ಸ್ಟ್ 2 + 3 5 ಆಯ್ತು. 5 -1 +4 ಬರುತ್ತಲ್ವಾ, ಅಗೇನ್ ಪ್ಲಸ್ ಹಾಕೋತೀರಾ. 4b ವೇರಿಯೇಬಲ್. ನೆಕ್ಸ್ಟ್ -1 + 2 +1 ಆಗುತ್ತೆ. +1 + 3 +4 ಆಯ್ತು, +4c. ಸೊ ಆನ್ಸರ್ ಏನಾಯ್ತು, 4a + 4b + 4c. ಆರ್ 4 ಎಲ್ಲಾ ವೇರಿಯೇಬಲ್ಸ್ ಕಾಮನ್ ಇದೆ ಅಲ್ವಾ, ಸೊ ಕಾಮನ್ ತೆಗಿಬೋದಾ. 4 × a + b + c ಹೀಗೂ ಬರೀಬಹುದು. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಕೂಡ ಹಾಗೆ ಕೊಟ್ಟಿದ್ದಾರೆ. ಸೇಮ್ ಪ್ರೊಸೀಜರ್. ಪ್ರೀವಿಯಸ್ ಅಲ್ಲಿ ABC ಅಂತ ಹೇಳಿ ಕೊಟ್ಟಿದ್ರು, ಇಲ್ಲಿ XYZ ಅಂತ ಕೊಟ್ಟಿದ್ದಾರೆ. ಸೇಮ್ ಪ್ರೊಸೀಜರ್ ಫಾಲೋ ಆಗುತ್ತೆ. ಇದು ಹೋಮ್ ವರ್ಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಅಂತ ಹೇಳಿ ಫ್ರಾಕ್ಷನ್ ಅಲ್ಲಿ ಕೇಳಿದ್ದಾರೆ ಕೋಫಿಶಿಯಂಟ್ಸ್ ನ. 1/2a - 1/3b - a 2/3b 3/4a - b ಅಂತ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಏನಿಲ್ಲ, ಮೆಥಡ್ ಪ್ರೊಸೀಜರ್ ಸೇಮ್ ಇರುತ್ತೆ, ಬಟ್ ಕ್ಯಾಲ್ಕುಲೇಷನ್ ಅಲ್ಲಿ ಸ್ವಲ್ಪ ಡಿಫರ್ ಆಗತ್ತೆ ಅಷ್ಟೇ. ಸೊ ಫಸ್ಟ್ ಎ ಕೊಟ್ಟಿದ್ದಾರೆ ಅಲ್ವಾ, ಎ ಮತ್ತೆ ಬಿ ಎರಡೇ ಇರೋದು ವೇರಿಯೇಬಲ್ಸ್. ಫಸ್ಟ್ ಒನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎಗೆ 1/2 ಕೊಟ್ಟಿದ್ದಾರೆ ಕೋಫಿಶಿಯಂಟ್. ಸೆಕೆಂಡ್ ಒನ್ -1/3. ಸೆಕೆಂಡ್ ಒನ್ ಅಲ್ಲಿ -1 ಮತ್ತೆ 2/3 ಕೊಟ್ಟಿದ್ದಾರೆ. ಥರ್ಡ್ ಒನ್ ಅಲ್ಲಿ ಏನಾಯ್ತು, 3/4. ನೆಕ್ಸ್ಟ್ -1 ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕಿದ್ರೆ ಫ್ರಾಕ್ಷನ್ ಇರೋದ್ರಿಂದ ಸ್ವಲ್ಪ ಟ್ರಿಕ್ಕಿ ಅಂತ ಅನ್ಸುತ್ತೆ. ಅದನ್ನ ಸೈಡ್ ವರ್ಕ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಡೈರೆಕ್ಟ್ ಆನ್ಸರ್ ಬರಿಬಹುದು. ಸೊ ಫಸ್ಟ್ ಒನ್ ಎಗೆ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 1/2 -1 ಇದೆ ಅಲ್ವಾ. ಸೊ 1/2 -1 ಮಾಡಿದ್ರೆ ಆನ್ಸರ್ ಏನ್ ಸಿಗತ್ತೆ ನಿಮಗೆ, 1 - 2 / 2. 1 - 2 ಅಂತ ಹೇಳಿದ್ರೆ -1/2 ಆಯ್ತು. -1/2 + 3/4, ಯಾಕಂದ್ರೆ ಸಮ್ ಅಂತ ಕೇಳಿರೋದು, ನಾವು ಪ್ಲಸ್ ಅಂತಾನೆ ಬರ್ಕೋಬೇಕು. ಏಕೆ -1/2 + 3/4 ಮಾಡಿದ್ರೆ, ಸೊ 2 ಮತ್ತೆ 4ಗೆ LCM ಏನು, 4 LCM ತಗೋತೀರಾ. ನೆಕ್ಸ್ಟ್ -2 + 3 -2 + 3 ಏನಾಗುತ್ತೆ, +1. ಸೊ 1/4 ಆನ್ಸರ್ ಸಿಕ್ತು. ಸೊ ಇದಕ್ಕೆ ಏನಾಗುತ್ತೆ ಆನ್ಸರು 1/4a. ನೆಕ್ಸ್ಟ್ ಫಸ್ಟ್ ಒಂದ್ ಆಯ್ತಿತ್ತು, ಎಗೆ ಅಲ್ವಾ ಇದು ಮಾಡಿತ್ತು ನಾವು. ನೆಕ್ಸ್ಟ್ ಬಿ ಇದ್ ಮಾಡೋಣ. ಸೊ ಬಿ ಮಾಡಿದಾಗ -1/3 ಇದೆ. ನೆಕ್ಸ್ಟ್ +2/3 ಮಾಡ್ತೀರಾ. ಸೊ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನಿಮ್ಗೆ ಅಷ್ಟೊಂದೇನು ಕಷ್ಟ ಆಗಲ್ಲ. ಸೊ -1 + 2 / 3 ಮಾಡ್ತೀರಾ. -1 + 2 +1. ಸೊ 1/3 ಆನ್ಸರ್ ಸಿಕ್ತು. ನೆಕ್ಸ್ಟ್ 1/3 -1 ಮಾಡ್ಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. ಸೊ 1/3 -1 ಮಾಡಿದ್ರೆ 1 - 3 1s 3
ಡಿವೈಡೆಡ್ ಬೈ 3. ಸೊ 1 ಮೈನಸ್ 3 ಏನಾಗುತ್ತೆ? ಮೈನಸ್ 2/3. ಮೈನಸ್ 2/3 ಬಿ. ಸೊ ಆನ್ಸರ್ ಏನ್ ಸಿಕ್ತು ನಿಮಗೆ? 1/4a ಮೈನಸ್ 2/3 ಬಿ. ದಿಸ್ ದ ಆನ್ಸರ್. ನೆಕ್ಸ್ಟ್ 7th ಒನ್ ಕೂಡ ಸೇಮ್ ಇದೆ, ಬಟ್ ಇಲ್ಲಿ 4 ಗ್ರೂಪ್ ಆಫ್ ವೇರಿಯೇಬಲ್ಸ್ ನೋಡ್ತೀವಿ. ಫಸ್ಟ್ a³ a² b ab² b³. ಸೊ ಇದ್ 4 ವೇರಿಯೇಬಲ್ಸ್ ನ ಬರ್ಕೋತೀರಾ, ಅದ್ರದ್ದು ಕೋಫಿಷಿಯಂಟ್ಸ್ ಏನೇನಿದೆ ಬರ್ಕೊಂಡು ಅದನ್ನ ಸಾಲ್ವ್ ಮಾಡ್ತೀರಾ. ಇದು ಕೂಡ ಫ್ರಾಕ್ಷನ್ ಅಲ್ಲೇ ಇದೆ, ಟ್ರೈ ಮಾಡಿ, ಹೋಮ್ವರ್ಕ್ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಒನ್ ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಅಲ್ಲಿ ಫಸ್ಟ್ ಕ್ವಶನ್, ಸಬ್ಟ್ರಾಕ್ಟ್ 4a ಮೈನಸ್ 3b ಪ್ಲಸ್ ಸಿ ಫ್ರಮ್ 2a ಮೈನಸ್ 3b ಮೈನಸ್ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವಾಗ್ಲೂ ಸಬ್ಟ್ರಾಕ್ಷನ್ ಅಂತ ಬಂದಾಗ ಫ್ರಮ್ ಅಂತ ಏನ್ ಕೊಟ್ಟಿರ್ತಾರೆ, ಸೊ ಫ್ರಮ್ ಅಂತ ಹೇಳಿದ್ರೆ ಯಾವ್ದ್ರಿಂದ ಮೈನಸ್ ಮಾಡ್ಬೇಕು ಅಂತ ಹೇಳಿ. ಸೊ ಫ್ರಮ್ ಅಂತ ಆದ್ಮೇಲೆ ಯಾವ ಎಕ್ಸ್ಪ್ರೆಷನ್ ಬಂದಿರುತ್ತೆ ಅದನ್ನ ಫಸ್ಟ್ ಕನ್ಸಿಡರ್ ಮಾಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಎಕ್ಸ್ಪ್ರೆಷನ್ ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಫಸ್ಟ್ ಸೊಲ್ಯೂಷನ್, ಫ್ರಮ್ ಅಂತ ಯಾವ್ದು ಕೊಟ್ಟಿದ್ದಾರೆ? 2a ಮೈನಸ್ 3b ಮೈನಸ್ ಸಿ ಇದೆ. ಸೊ ಫಸ್ಟ್ ಅದನ್ನ ಕನ್ಸಿಡರ್ ಮಾಡ್ಬೇಕು. ಅಡಿಷನಲ್ ಏನ್ ಕನ್ಸಿಡರ್ ಮಾಡಿದ್ರಿ ಅದೇ ರೀತಿ ಇಲ್ಲೂ ಕೂಡ ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತಾರೆ. ಎ ಬಿ ಸಿ. ಸೊ ಫಸ್ಟ್ ಒನ್ ನಾವ್ ಯಾವ್ದು ತಗೋಬೇಕು ಇವಾಗ? ಫ್ರಮ್ ಅಂತ ಯಾವ್ದು ಕೊಟ್ಟಿರ್ತಾರೆ ಆ ಎಕ್ಸ್ಪ್ರೆಷನ್ ಫಸ್ಟ್ ಕನ್ಸಿಡರ್ ಮಾಡ್ತೀರಾ. ಸೊ ಫ್ರಮ್ ಅಂತ ಇರೋದು 2a ಮೈನಸ್ 3b ಮೈನಸ್ ಸಿ ಅಲ್ವಾ? ಸೊ ಎ ಗೆ ಕೋಫಿಷಿಯಂಟ್ ಏನಿದೆ 2, ಬಿ ಗೆ ಮೈನಸ್ 3, ಸಿ ಗೆ ಮೈನಸ್ 1. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಪ್ರೆಷನ್ ಯಾವ್ದಿದೆ? 4a ಮೈನಸ್ 3b ಪ್ಲಸ್ ಸಿ ಇದೆ. ಸೊ ಎ ಗೆ ಕೋಫಿಷಿಯಂಟ್ 4 ಇದೆ, ಬಿ ಗೆ ಮೈನಸ್ 3 ಇದೆ, ಸಿ ಗೆ ಪ್ಲಸ್ 1 ಇದೆ. ಸೊ ಸಬ್ಟ್ರಾಕ್ಷನ್ ಮಾಡ್ತಿದೀವಿ ಅಂತ ಹೇಳಿದಾಗ ಮೈನಸ್ ಸೈನ್ ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗಿರುತ್ತೆ ನಾವು. ಸೊ ಅವಾಗ ಸೈನ್ ಏನಾಗತ್ತೆ? ಎಕ್ಸ್ಚೇಂಜ್ ಆಗತ್ತಲ್ವಾ, ಇಂಟರ್ಚೇಂಜ್ ಆಗತ್ತೆ. ಸೊ ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗತ್ತೆ, ಇಲ್ಲೂ ಕೂಡ ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ. ಸೊ ಈಗ ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ ನಮಗೆ? 2 ಮೈನಸ್ 4 ಇದೆ. ಸೊ ಮೈನಸ್ 2 ಆಗತ್ತಾ? ಮೈನಸ್ 2a. ಇಲ್ಲಿ ಮೈನಸ್ 3 ಪ್ಲಸ್ 3 ಆಗೋಯ್ತು. ಸೊ ಕ್ಯಾನ್ಸಲ್ ಆದ್ರೆ ಏನಾಗತ್ತೆ? 0 ಆಗತ್ತೆ. ಪ್ಲಸ್ 0 ಪ್ಲಸ್ ಆರ್ ಮೈನಸ್ 0 ಅಂತ ಬರ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಮೈನಸ್ 1 ಅಗೇನ್ ಮೈನಸ್ 1 ಆಯ್ತು. ಸೊ ಮೈನಸ್ 1 ಮೈನಸ್ 1 ಮೈನಸ್ 2 ಆಯ್ತು, ಮೈನಸ್ 2c. ಇಲ್ಲಿ 0b ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ಇವಾಗ? ಮೈನಸ್ 2a ಮೈನಸ್ 2c. ನೆಕ್ಸ್ಟ್ ಸಬ್ಟ್ರಾಕ್ಟ್ ಫ್ರಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಸೆಕೆಂಡ್ ಒನ್ ಗೆ ಫ್ರಮ್ ಅಂತ ಕೊಟ್ಟಿದ್ರು, ಇಲ್ಲಿ ಫಸ್ಟ್ ಒನ್ ಎಕ್ಸ್ಪ್ರೆಷನ್ ಗೆ ಫ್ರಮ್ ಅಂತ ಕೊಟ್ಟಿದ್ದಾರೆ. ಸೊ ಫ್ರಮ್ ಮೈನಸ್ 8a² x² ಪ್ಲಸ್ 5x² ಪ್ಲಸ್ 15 ಟೇಕ್ 9a² x² ಮೈನಸ್ 8x² ಮೈನಸ್ 5 ಅಂತ ಕೊಟ್ಟಿದ್ದಾರೆ. ಟೇಕ್ ಅಂತ ಹೇಳಿದ್ರೆ ಫ್ರಮ್ ಅಂತ ಏನ್ ಕೊಟ್ಟಿರ್ತಾರೆ ಅದ್ರಿಂದ ಟೇಕ್ ಅಂತ ಏನ್ ಕೊಟ್ಟಿರ್ತಾರೆ ಆ ಎಕ್ಸ್ಪ್ರೆಷನ್ ಸಬ್ಟ್ರಾಕ್ಟ್ ಮಾಡ್ಬೇಕಿರುತ್ತೆ. ಸೊ ಸೇಮ್ ಪ್ರೊಸೀಜರ್, ಇದು ನಿಮ್ಗೆ ಬಿಟ್ಟಿರ್ತೀನಿ ಹೋಮ್ ವರ್ಕ್. ನೆಕ್ಸ್ಟ್ ಒನ್ ಫ್ರಾಕ್ಷನ್ ಅಲ್ಲಿ ಕೇಳಿದ್ದಾರೆ ಕೋಫಿಷಿಯಂಟ್ಸ್. ಸೊ ಇದನ್ನ ಸಾಲ್ವ್ ಮಾಡೋಣ. ಫಸ್ಟ್ ಒನ್ ಸೊಲ್ಯೂಷನ್ ಅಂತ ಬರ್ಕೋತೀರಾ. ನೆಕ್ಸ್ಟ್ ಅದಾದ್ಮೇಲೆ x² xy y² 3 ವೇರಿಯೇಬಲ್ಸ್ ಇದೆ ನಮಗೆ. ಸೊ ವೇರಿಯೇಬಲ್ಸ್ ಬರ್ಕೊಳ್ಳಿ. x² xy y². ಫಸ್ಟ್ ಒನ್ನೇ ಫ್ರಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಫಸ್ಟ್ ಒನ್ನೇ ಕೋಫಿಷಿಯಂಟ್ ತಗೋತಾ ಹೋಗ್ತೀರಾ. x² ಗೆ 1/2 ಇದೆ, xy ಗೆ ಮೈನಸ್ 1/3 ಇದೆ, y² ಗೆ ಮೈನಸ್ 3/2 ಇದೆ. ಕೋಫಿಷಿಯಂಟ್ಸ್ ಬರ್ಕೋಬೇಕಿದ್ರೆ ಯಾವಾಗ್ಲೂ ನೀವು ವಿತ್ ಸೈನ್ ಬರ್ಕೋಬೇಕಿರುತ್ತೆ. ಸೊ ಸೆಕೆಂಡ್ ಒನ್ ಏನಿದೆ ಎಕ್ಸ್ಪ್ರೆಷನ್ ಟೇಕ್ ಅಂತ ಏನ್ ಕೊಟ್ಟಿದ್ದಾರೆ ಅದು x² ಗೆ ಮೈನಸ್ 3/2, xy ಗೆ 1 ಪ್ಲಸ್ 1 ಆಗುತ್ತೆ, y² ಗೆ ಮೈನಸ್ 1 ಕೊಟ್ಟಿದ್ದಾರೆ. ಸೊ ಸಬ್ಟ್ರಾಕ್ಟ್ ಅಂತ ಕೊಟ್ಟಾಗ ಸೈನ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸೊ ಮೈನಸ್ ಇರೋದು ಏನಾಗುತ್ತೆ? ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಅಗೇನ್ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಫಸ್ಟ್ ಒನ್ 1/2 ಪ್ಲಸ್ 3/2 ಇದೆ. ಸೊ ನಿಮ್ಗೆ ಈಸಿಯಾಗಿ ಆನ್ಸರ್ ಅಲ್ಲೇ ಸಾಲ್ವ್ ಮಾಡ್ಬೋದು.
1 + 3 4, 4/2 2ನೇ ಬರುತ್ತೆ. ಫಸ್ಟ್ ಒನ್ ಎಕ್ಸ್ ಸ್ಕ್ವೇರ್ಗೆ ಸಾಲ್ವ್ ಮಾಡಿದ್ರೆ 1/2 ಮೈನಸ್ ಇರೋದು ಪ್ಲಸ್ ಆಯಿತು, ಪ್ಲಸ್ 3/2 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ 4/2, 2 1s 2 2s ಈಕ್ವಲ್ಸ್ 2. ಸೊ ಇದೇನಾಗುತ್ತೆ ಆಗ 2x² ಆಯಿತು. ನೆಕ್ಸ್ಟು ಎಕ್ಸ್ ವೈಗೆ ಸಾಲ್ವ್ ಮಾಡಿದ್ರೆ -1/3 ಎಗೇನ್ -1 ಇದೆ. ಸೊ -1 -3/3 ಇದೇನಾಗುತ್ತೆ -4/3 ಆಯಿತು. ಸೊ -4/3xy. ನೆಕ್ಸ್ಟ್ y ಸ್ಕ್ವೇರ್ಗೆ ಸಾಲ್ವ್ ಮಾಡಿದ್ರೆ -3/2 ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತಲ್ವಾ, ಸೊ +1 ಹಾಕೋತೀರ. ನೆಕ್ಸ್ಟ್ -3 +2 / 2. ಸೊ ಇದೇನಾಗುತ್ತೆ -3 + 2 -1/2 ಆಗುತ್ತಲ್ವಾ, -1/2. ಸೊ -1/2 y². ಸೊ ಆನ್ಸರ್ ಏನಾಗುತ್ತೆ ಅವಾಗ ನಿಮಗೆ 2x² -4/3xy -1/2 y². This is the answer. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಅಡಿಷನ್ ಆಯ್ತು, ಸಬ್ಟ್ರಾಕ್ಷನ್ ಆಯ್ತು. ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಒನ್ ಏನ್ ಕೇಳಿದ್ದಾರೆ, 5x² × 7x⁵ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ, ನ್ಯೂಮರಿಕಲ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಸಪರೇಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ ಇಲ್ಲಿ 5 ಮತ್ತೆ 7 ಇದೆ ನ್ಯೂಮರಿಕಲ್. 5 × 7. ನೆಕ್ಸ್ಟ್ ಏನಿದೆ ವೇರಿಯೇಬಲ್ಸ್, x² × x⁵ ಇದೆ. ಸೊ 5 7s 35. x² × x⁵ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಅಲ್ಲಿ ವೇರಿಯೇಬಲ್ಸ್ ಪವರ್ಸ್ ಇದ್ದಾಗ ನಾವು ಅದನ್ನ ಆಡ್ ಮಾಡ್ಬೋದಲ್ವಾ. ಸೊ x ಪವರ್ ಏನಾಗುತ್ತೆ ಅವಾಗ, x⁴ + 5 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ 35 x⁵. ಇದು ನಮಗೆ ಆನ್ಸರ್ ಸಿಕ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಕೇಳಿದ್ದಾರೆ, 2abc × 3ac³ ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಫಸ್ಟ್ ನ್ಯೂಮರಿಕಲ್ ಸಪ್ರೇಟ್ ಮಾಡ್ಕೋತೀರಾ. 2 × 3 × abc × ac³. ಸೊ 2 3s 6 ಆಗುತ್ತೆ. ಸೊ ಇಲ್ಲಿ ಎ ಎರಡು ಟರ್ಮ್ ಅಲ್ಲಿ ಇದೆ ಅಲ್ವಾ, ಸೊ a × a² ಆಯ್ತು. ಬಿ ಇಲ್ಲ, ಸೊ ಬಿ ಒಂದೇ ಇರೋದ್ರಿಂದ ಬಿ ಹಾಗೆ ಬರ್ಕೋತೀರಾ. c × c³ c⁴ 1 + 3 c⁴ ಆಗತ್ತಲ್ವಾ, ಸೊ c⁴. ಆನ್ಸರ್ ಇಷ್ಟೇ, ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಸಿಕ್ತು ನಿಮ್ಗೆ. ನೆಕ್ಸ್ಟ್ ಇದು ಕೂಡ ಸೇಮ್ ಅದೇ ಪ್ರೊಸೀಜರ್ ಕ್ಯಾರಿ ಆಗುತ್ತೆ. 5 × 8 ಇದೆ. ಸೊ ಸೊಲ್ಯೂಷನ್ ಏನಾಗುತ್ತೆ, 5 × 8 ಅಗೇನ್ ವೇರಿಯೇಬಲ್ಸ್ ಮಾತ್ರ ಬರ್ಕೊಂಡ್ರೆ a² x × cx ಆಗುತ್ತೆ. 8cx ಅಲ್ವಾ, ಓಕೆ. ಸೊ 5 8s 40. a² ಟರ್ಮ್ ಇಲ್ಲ, ನೆಕ್ಸ್ಟ್ a² ಹಾಗೆ ಬರ್ಕೋತೀರಾ. x ಇದೆ, x × cx ಆಗತ್ತಲ್ವಾ, ಸೊ x². c ಒಂದೇ ಟರ್ಮ್ ಇರೋದು, ಹಾಗೆ ಬರ್ಕೋತೀರಾ. ಸೊ ಆನ್ಸರ್ ಏನ್ ಬಂತು ನಿಮಗೆ, 40 a² x² c. ದಿಸ್ ಇಸ್ ದ ಆನ್ಸರ್. ಸೊ ಫೋರ್ತ್ ಒನ್ ಕೂಡ ಹಾಗೆ, ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ವೇರಿಯೇಬಲ್ಸ್ ಚೇಂಜ್ ಕೊಟ್ಟಿದ್ದಾರೆ. ಒಂದು 5 × 6 ಹಾಗೆ 30 ಮಾಡ್ತೀರಾ. 5 6 30. ನೆಕ್ಸ್ಟ್ x³ y³ × a³ x³ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 5 6 30. x³ ಎರಡು ಕಡೆನೂ ಇದೆ ಅಲ್ವಾ, x⁴ × x⁴ ಇದೆ. ಸೊ ಮಲ್ಟಿಪ್ಲಿಕೇಶನ್ ಬಂದಾಗ ಪವರ್ಸ್ ಆಡ್ ಮಾಡ್ಬೋದು. x⁴ 3 + 3 ಮಾಡಿದ್ರೆ x⁴ ಆಯ್ತು. ಸೊ x⁴ 6, y⁴ 3 ಒಂದೇ ಕಡೆ ಇದೆ, ಸೊ ಹಾಗೆ ಬರ್ಕೋತೀರಾ.
ಎ ಪವರ್ 3 ಕೂಡ ಹಾಗೆ ಬರುತ್ತೆ. ಸೊ ಏನಾಗುತ್ತೆ ಇವಾಗ 30 ಎಕ್ಸ್ ಪವರ್ 6 ವೈ ಕ್ಯೂಬ್ ಎ ಕ್ಯೂಬ್. ಸೊ ಇದು ನಿಮಗೆ ಆನ್ಸರ್. ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡೋದು ಸಿಂಗಲ್ ಟರ್ಮ್ಸ್ ಕೊಟ್ಟಾಗ ಅಂತ ಹೇಳಿ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವೇರಿಯೇಬಲ್ಸ್ಗೆ ಅವರೇ ವ್ಯಾಲ್ಯೂಸ್ ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟರ್ಮ್ಸ್ ನ ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಸಿಂಗಲ್ ಟರ್ಮ್ ಇರೋ ಎಕ್ಸ್ಪ್ರೆಷನ್ಸ್ ನ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಆನ್ಸರ್ ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಫ್ a ಈಕ್ವಲ್ಸ್ -2, b ಈಕ್ವಲ್ಸ್ 3, c ಈಕ್ವಲ್ಸ್ -1, ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಹೇಳಿ 4 ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಏನ್ ಮಾಡ್ತೀರಾ, ಫಸ್ಟ್ ಒನ್ ಬರ್ಕೋತೀರಾ. ಸೊ ಫಸ್ಟ್ ಒನ್ ಏನಿದೆ 3a², b ಇದೆ. ಗಿವನ್ ಏನ್ ಕೊಟ್ಟಿದ್ದಾರೆ, a ಎಷ್ಟು ಕೊಟ್ಟಿದ್ದಾರೆ, -2 ಕೊಟ್ಟಿದ್ದಾರೆ. b ಏನಿದೆ 3 ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಈಕ್ವಲ್ಸ್ 3 ಇಂಟು a² ಅಲ್ವಾ, -2 ಹೋಲ್ ಸ್ಕ್ವೇರ್ ಬರ್ಕೋತೀರಾ. b ಅಂದ್ರೆ ಇಂಟು 3 ಹಾಗೆ ಬರ್ಕೋತೀರಾ. ಸೊ ಈಕ್ವಲ್ಸ್ 3 ಇಂಟು -2 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ 2 ಸ್ಕ್ವೇರ್ ಅಂದ್ರೆ 4, -2 ಹೋಲ್ ಸ್ಕ್ವೇರ್ 4 ಆಗತ್ತಾ, ಇಂಟು 3 ಹಾಗೆ ಬರ್ಕೋತೀರಾ. 3 4s are 12 ಇಂಟು 3. ಸೊ 12 3s are 36. ಆನ್ಸರ್ ಸಿಗ್ತಾ ನಿಮ್ಗೆ. ನೆಕ್ಸ್ಟ್ ಸೆಕೆಂಡ್ ಒನ್ -5c³ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಬರ್ಕೊಳ್ಳಿ, -5c³. ನೆಕ್ಸ್ಟ್ ಸಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ನಮ್ಗೆ -1 ಕೊಟ್ಟಿದ್ದಾರೆ, ಇದು ಗಿವನ್. ನೆಕ್ಸ್ಟ್ -5 ಇಂಟು -1 ಹೋಲ್ ಕ್ಯೂಬ್ ಬರ್ಕೋತೀರಾ. ಸೊ -5 ಹಾಗೆ ಇರುತ್ತೆ. -1 ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ ಪವರ್ ಏನಿದೆ ಆಡ್ ನಂಬರ್ ಇದೆ, 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಎಗೇನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. ಸೊ -1 ಹೋಲ್ ಕ್ಯೂಬ್ -1 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, -5 ಇಂಟು -1 ಏನಾಗುತ್ತೆ, 5 ಆಗುತ್ತೆ. 5 1s are 5. ಥರ್ಡ್ ಒನ್ 3a²c ಕೇಳಿದ್ದಾರೆ. (3a²c). ಸೊ ಏನ್ ಕೊಟ್ಟಿದ್ದಾರೆ, -2, c -1. ಗಿವನ್ a ಈಕ್ವಲ್ಸ್ -2 ಅಂಡ್ c ಈಕ್ವಲ್ಸ್ -1. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಇಂಟು -2 ಹೋಲ್ ಸ್ಕ್ವೇರ್ ಇಂಟು -1. -2 ಹೋಲ್ ಸ್ಕ್ವೇರ್ 4 ಆಗುತ್ತೆ, ಮುಂಚೆನೆ ಗೊತ್ತಿದೆ ನಿಮ್ಗೆ. ಅಗೇನ್ -1. 3 4s are 12 ಆಗುತ್ತೆ, ಇಂಟು -1. 12 1s are 12, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -12. ಫೋರ್ತ್ ಒನ್ ಕ್ವಶನ್ ಏನ್ ಕೇಳಿದ್ದಾರೆ, -b² c². -b² c². ಸೊ ಗಿವನ್ b ಏನ್ ಕೊಟ್ಟಿದ್ದಾರೆ ವ್ಯಾಲ್ಯೂ ಗಿವನ್ ಅಲ್ಲಿ 3. b ಈಕ್ವಲ್ಸ್ 3, c ಈಕ್ವಲ್ಸ್ -1. ಸೊ ಈಗ -b² ಅಂತ ಕೊಟ್ಟಿದ್ದಾರೆ. ಸೊ ಮೈನಸ್ ನ ಹಾಗೆ ಇಟ್ಕೋತೀರಾ, b ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, -3² ಆಗತ್ತೆ. c² ಅಂತ ಹೇಳಿದ್ರೆ c ಗೆ ವ್ಯಾಲ್ಯೂ -1 ಹೋಲ್ ಸ್ಕ್ವೇರ್. ಸೊ ನೆಕ್ಸ್ಟ್ ಮೈನಸ್ ಹಾಗೆ ಇರುತ್ತೆ, ಮೈನಸ್ ಹೊರಗಡೆನೆ ಇರ್ಬೇಕು. ನೀವು ಇನ್ಸೈಡ್ ದಿ ಬ್ರಾಕೆಟ್ ತಗೊಂಡಾಗ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ವ್ಯಾಲ್ಯೂ ಅವಾಗ ಚೇಂಜ್ ಆಗುತ್ತೆ. ಸೊ 3² 9 ಆಗುತ್ತೆ, -1 ಹೋಲ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಸೊ 9 1s are 9, -9 ಆಗುತ್ತೆ. ಸೊ ಇದು ವ್ಯಾಲ್ಯೂ ಅಂದ್ರೆ ವೇರಿಯೇಬಲ್ಸ್ಗೆ ಅವರೇ ವ್ಯಾಲ್ಯೂ ಕೊಟ್ಟು ಎಕ್ಸ್ಪ್ರೆಷನ್ಸ್ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡೋದು ಅಂತ. ನೆಕ್ಸ್ಟ್ ಮಲ್ಟಿಪ್ಲೈ ಟುಗೆದರ್ ಅಂತ ಹೇಳಿ ಕೇಳಿದ್ದಾರೆ, ax ಅಂಡ್ -3ax ಅಂತ. ಸೊ ಇದು ಕೂಡ ಸೇಮ್ ಹಾಗೆ ಬರ್ಕೋತೀರಾ. ನ್ಯೂಮರಿಕಲ್ ವ್ಯಾಲ್ಯೂ -3 ಇದೆ, ಸೊ -3 ಆಚೆ ಇಟ್ಕೊಳ್ಳಿ. ನೆಕ್ಸ್ಟ್ ax ಇಂಟು ax ಮಾಡ್ತೀರಾ. ಸೊ ವೇರಿಯೇಬಲ್ಸ್ ಎರಡು ಸೇಮ್ ಇದೆ ಅಲ್ವಾ. ಸೊ ಇದೇನಾಗುತ್ತೆ ಇವಾಗ -3 a ಇಂಟು a² ಆಗುತ್ತೆ, x ಇಂಟು x² ಆಗುತ್ತೆ. ಸೊ -3 a² x² ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಕೇಳಿದ್ದಾರೆ,
minus 2abx and minus 7abx. ವೇರಿಯೇಬಲ್ಸ್ ಎರಡು ಕಡೆ ಸೇಮ್ ಇದೆ ಅಲ್ವಾ, abx. ಫಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಸಪ್ರೇಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. -2 into -7 ನೆಕ್ಸ್ಟ್ abx into abx. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತಲ್ವಾ, 2 7s 14 ಆಯ್ತು. 14 abx ಎರಡು ಕಡೆ ಇರೋದ್ರಿಂದ ಎರಡಕ್ಕೂ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಸೊ a ಇಂಟು a ಸ್ಕ್ವೇರ್ ಆಯ್ತು, b ಇಂಟು b ಸ್ಕ್ವೇರ್ ಆಯ್ತು, x ಇಂಟು x ಸ್ಕ್ವೇರ್ ಆಗುತ್ತೆ. 14 a ಸ್ಕ್ವೇರ್ b ಸ್ಕ್ವೇರ್ x ಸ್ಕ್ವೇರ್ ಆಯ್ತು. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ 2 ಕ್ವಶನ್ಸ್ ಕೇಳಿದ್ದಾರೆ, ಅದು ಕೂಡ ಸೇಮ್ ಪ್ರೊಸೀಜರ್. ಇದು ಹೋಮ್ವರ್ಕ್ ಪ್ರಾಬ್ಲಮ್, ನೀವೇ ಮಾಡಿ. ನೆಕ್ಸ್ಟ್ ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿ ಕೇಳಿದ್ದಾರೆ. ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಎಕ್ಸ್ ಪ್ಲಸ್ 8 ಅಂಡ್ ಎಕ್ಸ್ ಪ್ಲಸ್ 7 ಅಂತ ಕೇಳಿದ್ದಾರೆ ಫಸ್ಟ್ ಒನ್. ಸೊ ಈಗ ಹೇಗ್ ಮಲ್ಟಿಪ್ಲೈ ಮಾಡೋದು ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಏನ್ ಮಾಡ್ತೀರಾ ಅಂದ್ರೆ ಎಕ್ಸ್ ಪ್ಲಸ್ 8 ಅಂತ ಬರ್ಕೊತೀರಾ. ನೆಕ್ಸ್ಟ್ ಅದ್ರ ಕೆಳಗಡೆನೆ ಎಕ್ಸ್ ಪ್ಲಸ್ 7 ಅಂತ ಹೇಳಿ ಬರ್ಕೊತೀರಾ. ಸೊ ಹೀಗೆ ಬರ್ಕೊಂಡಾದ್ಮೇಲೆ ಫಸ್ಟ್ ಎಕ್ಸ್ ಇಂದ ಎರಡು ಟರ್ಮ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಎಕ್ಸ್ ಇಂದ 8 ನ ಮಲ್ಟಿಪ್ಲೈ ಮಾಡ್ತೀರಾ. ಎಕ್ಸ್ ಇಂಟು 8 ಪ್ಲಸ್ 8x. ನೆಕ್ಸ್ಟ್ 7 ಇಂದ ಮಲ್ಟಿಪ್ಲೈ ಮಾಡಬೇಕು. 7 ಇಂಟು ಎಕ್ಸ್ ಮಾಡಿದ್ರೆ 7x. ಸೊ ಇದನ್ನ ಎಕ್ಸ್ ಟರ್ಮ್ ಎಲ್ಲಿದೆ ಅದ್ರ ಕೆಳಗಡೆನೆ ಬರ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಆಡ್ ಮಾಡಕ್ ಈಸಿ ಆಗತ್ತೆ. ಸೊ 8x ಇದೆ ಅಲ್ವಾ, ಅದ್ರ ಕೆಳಗಡೆ ನಾನು 7x ಅಂತ ಹೇಳಿ ಬರ್ಕೋತೀನಿ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗತ್ತೆ, ಪ್ಲಸ್ 7x. ನೆಕ್ಸ್ಟ್ 7 ಇಂಟು 8 ಮಾಡ್ತೀರಾ. ಸೊ ಇಲ್ಲೂ ಕೂಡ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗತ್ತೆ, 7 8s 56. ನೆಕ್ಸ್ಟ್ ಇವಾಗ ಆಡ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಎಕ್ಸ್ ಸ್ಕ್ವೇರ್ ಒಂದೇ ಟರ್ಮ್ ಇದೆ, ಎಕ್ಸ್ ಸ್ಕ್ವೇರ್ ಬರ್ಕೋತೀರಾ. ಪ್ಲಸ್ 8x ಪ್ಲಸ್ 7x ಮಾಡಿದಾಗ 8 ಪ್ಲಸ್ 7 ಎಷ್ಟು ಬರುತ್ತೆ, 15. 15x ಪ್ಲಸ್ 56. ಸೊ ಆನ್ಸರ್ ಏನ್ ಸಿಕ್ತು ನಿಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 15x ಪ್ಲಸ್ 56. This is your answer. ನೆಕ್ಸ್ಟ್ ಎಕ್ಸ್ ಪ್ಲಸ್ 5 ಅಂಡ್ ಎಕ್ಸ್ ಪ್ಲಸ್ 10 ಕೇಳಿದ್ದಾರೆ. ಇದು ಕೂಡ ಸೇಮ್ ಪ್ರೊಸೀಜರ್. ಫಸ್ಟ್ ಎಕ್ಸ್ ಪ್ಲಸ್ 5 ಬರ್ಕೋತೀರಾ, ಅದಾದ್ಮೇಲೆ ಎಕ್ಸ್ ಪ್ಲಸ್ 10 ಅಂತ ಬರ್ಕೋತೀರಾ. ಇಲ್ಲಿ ಇಂಟು ಹಾಕೊಳ್ಳಿ, ನಿಮ್ಗೆ ಮಲ್ಟಿಪ್ಲಿಕೇಶನ್ ಅಂತ ಗೊತ್ತಾಗ್ಬೇಕಲ್ವಾ, ಹಂಗಾಗಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೂಡ ಹಂಗೆ ಬರ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಮಲ್ಟಿಪ್ಲೈ ಅಂತ ಹಾಕಿ. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಇಂಟು 5 ಮಾಡಿದ್ರೆ ಪ್ಲಸ್ 5x. ನೆಕ್ಸ್ಟ್ 10 ಇಂದ ಮಲ್ಟಿಪ್ಲೈ ಮಾಡ್ತೀರಾ. 10 ಇಂಟು ಎಕ್ಸ್ ಮಾಡಿದ್ರೆ ಪ್ಲಸ್ 10x. ನೆಕ್ಸ್ಟ್ 10 ಇಂಟು 5 50 ಆಗುತ್ತೆ. ನೆಕ್ಸ್ಟ್ ಆಡ್ ಮಾಡ್ತೀರಾ. ಆಡ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೋತೀರಾ, ಪ್ಲಸ್ 5x ಪ್ಲಸ್ 10x 15x ಆಗುತ್ತೆ, ಪ್ಲಸ್ 50. ಸೊ ಆನ್ಸರ್ ಏನ್ ಸಿಕ್ತು ನಿಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 15x ಪ್ಲಸ್ 50 ಇಸ್ ದ ಆನ್ಸರ್. ಸೊ ಥರ್ಡ್ ಒನ್ ಸೇಮ್ ಅದೇ ಕೇಳಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಪ್ಲಸ್ ಇತ್ತು, ಇವಾಗ ಮೈನಸ್ ಅಲ್ಲಿ ಕೇಳಿದ್ದಾರೆ ಅಷ್ಟೇ. ಸೊ ಸೊಲ್ಯೂಷನ್ ಎಕ್ಸ್ ಮೈನಸ್ 5 ಕೆಳಗಡೆ 2x ಮೈನಸ್ 1 ಅಂತ ಬರ್ಕೋತೀರಾ. ಸೊ ನೆಕ್ಸ್ಟ್ ಫಸ್ಟ್ 2x ಇಂದ ಮಲ್ಟಿಪ್ಲೈ ಮಾಡ್ತೀರಾ, ನೆಕ್ಸ್ಟ್ ಮೈನಸ್ 1 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಮಲ್ಟಿಪ್ಲೈ ಅಂತ ಬರ್ಕೊಳ್ಳಿ. 2x ಇಂಟು ಎಕ್ಸ್ ಏನಾಗುತ್ತೆ, 2x ಸ್ಕ್ವೇರ್. ನೆಕ್ಸ್ಟ್ 2x ಇಂಟು ಮೈನಸ್ 5 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಸೊ ಮೈನಸ್ ಬರ್ಕೋತೀರಾ. 2x ಇಂಟು 5 ಮಾಡಿದ್ರೆ 10x ಆಯಿತು, ಮೈನಸ್ 10x. ನೆಕ್ಸ್ಟ್ ಮೈನಸ್ 1 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಮೈನಸ್ 1 ಇಂಟು ಎಕ್ಸ್ ಮಾಡಿದ್ರೆ ಮೈನಸ್ ಎಕ್ಸ್ ಆಗತ್ತಲ್ವಾ. ಸೊ ಮೈನಸ್ ಎಕ್ಸ್ 10x ಕೆಳಗಡೆನೆ ಬರ್ಕೋತೀರಾ. ನೆಕ್ಸ್ಟ್ ಮೈನಸ್ 1 ಇಂಟು ಮೈನಸ್ 5 ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ 5 1s 5. ನೆಕ್ಸ್ಟ್ ಆಡ್ ಮಾಡಿದ್ರೆ ಏನ್ ಆನ್ಸರ್ ಸಿಗುತ್ತೆ,
2x² minus 11x plus 5. So answer 2x² minus 11x plus 5. ನೆಕ್ಸ್ಟ್ ಫೋರ್ತ್ ಒನ್, ಇವಾಗ ಒನ್ ಟರ್ಮ್ ಜಾಸ್ತಿ ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸ್ ಟರ್ಮ್ ಮಾತ್ರ ಕೊಡ್ತಿದ್ರು, ಇವಾಗ ಪವರ್ 2 ಇರೋದು ಕೊಟ್ಟಿದ್ದಾರೆ. ಪ್ರೊಸೀಜರ್ ಏನಾಗುತ್ತೆ, ಸೇಮ್ ಇರುತ್ತೆ, ಏನಿಲ್ಲ. ಸೊಲ್ಯೂಷನ್ ಅಂತ ಗೊತ್ತೀರಾ, ಫಸ್ಟ್ 3x² minus 2x minus 5 ಬರ್ಕೋತೀರಾ. ಸೆಕೆಂಡ್ ಒನ್ 2x minus 5 ಬರ್ಕೋತೀರಾ. ಸೊ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. 2x ಇಂಟು 3x² ಮಾಡಿದ್ರೆ 3 2s 6, x² ಇಂಟು x³ ಆಗುತ್ತೆ. ಸೊ 6x³ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 2 ಇಂಟು 2 4, 2x ಇಂಟು 2x ಮಾಡಿದ್ರೆ 4x² ಆಯ್ತು. ಎಗೇನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 2x ಇಂಟು 5 10x ಆಯ್ತು. ನೆಕ್ಸ್ಟ್ 5 ಇಂದ ಮಲ್ಟಿಪ್ಲೈ ಮಾಡ್ಬೇಕು, -5 ಇದೆ. ಸೊ -5 ಇಂಟು ಪ್ಲಸ್ 3x², 5 3s 15 minus 15x² ಆಯ್ತು. ಸೊ -15x², x² ಎಲ್ಲಿದೆ ಅದ್ರ ಕೆಳಗಡೆನೆ ಬರ್ಕೊತಾ ಹೋಗ್ತೀನಿ. ನನ್ಗೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಕ್ ಈಸಿ ಆಗುತ್ತೆ. 5 3s 15 x². ನೆಕ್ಸ್ಟ್ -5 ಇಂಟು -2x, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ 5 2s 10, 10x. ಅಗೇನ್ -5 ಇಂಟು -5 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 25 ಆಗುತ್ತೆ. 5 5s 25. ನೆಕ್ಸ್ಟ್ ಆಡ್ ಮಾಡ್ತಾ ಹೋಗಿ 6x -4 -15 ಮಾಡಿದ್ರೆ -19x². ಇಲ್ಲಿ ಪ್ಲಸ್ 10 -10 ಕ್ಯಾನ್ಸಲ್ ಆಗುತ್ತಾ, ಸೊ ಅಪೋಸಿಟ್ ಸೈನ್ಸ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇನ್ ಮಿಕ್ಕಿದ್ದೇನು ಪ್ಲಸ್ 25. ಸೊ ಆನ್ಸರ್ 6x³ minus 19x² plus 25. ನಿಮಗೆ ಇಷ್ಟ ಆನ್ಸರ್ ಸಿಕ್ತು. ಸೊ ನೆಕ್ಸ್ಟ್ ಡಿವಿಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಫಸ್ಟ್ ಒನ್ ಏನ್ ಕೇಳಿದ್ದಾರೆ, ಡಿವೈಡ್ 4x² by x ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ ಬೈ ಅಂತ ಯಾವ್ದು ಕೇಳಿರ್ತಾರೆ ಅದನ್ನ ಡಿನಾಮಿನೇಟರ್ ತಗೋಬೇಕು. ಸೊ ಫಸ್ಟ್ 4x² ನ್ಯೂಮರೇಟರ್ ತಗೋತೀರಾ, ಡಿವೈಡೆಡ್ ಬೈ x ಆಯ್ತು. ಸೊ ಇದೇನಾಗುತ್ತೆ, ಇವಾಗ 4 ಹಾಗೆ ಬರ್ಕೋತೀರಾ. x ಕ್ಯಾನ್ಸಲ್ ಆಗಿ ಡೈರೆಕ್ಟ್ ಆಗಿ 4x ಅಂತ ಬರಿಬಹುದು. ಬಟ್ ಇನ್ನ ಕನ್ಫ್ಯೂಷನ್ ಆಗತ್ತೆ ಅಂತ ಹೇಳಿದ್ರೆ 4 ಇಂಟು x² ಇದೆ ಅಲ್ವಾ, ಡಿನಾಮಿನೇಟರ್ ಅಲ್ಲಿ x ಇದೆ, ಪವರ್ 1 ಇದೆ. ನ್ಯೂಮರೇಟರ್ ಬಂದ್ರೆ ಏನಾಗುತ್ತೆ, ಪವರ್ ನೆಗೆಟಿವ್ ಆಗುತ್ತೆ, x ಪವರ್ -1 ಆಯ್ತು. ಸೊ ಇಂಟು x ಪವರ್ -1. ಸೊ ಇದೇನಾಗುತ್ತೆ, ಈಗ 4 ಇಂಟು x², x ಪವರ್ 2 -1 ಇದೆ. ಸೊ ಆಡ್ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. ಸೊ 2 - 1, 4 ಇಂಟು x. 12 1 ಹೋದ್ರೆ 1, x ಪವರ್ 1 ಅಂತ ಬರ್ಕೋತೀವಿ. ಸೊ ದಿಸ್ ಇಸ್ ಈಕ್ವಲ್ಸ್ 4x. ದಿಸ್ ಇಸ್ ಯುವರ್ ಆನ್ಸರ್. ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ, ಡಿವೈಡ್ 27a⁵ by 9a³ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಅಷ್ಟೇ. ಈಗ 27a⁵ by 9a³ ಅಂತ ಕೇಳಿದ್ದಾರೆ ಅಲ್ವಾ. ಸೊ 27 by 9 ನ್ಯೂಮರಿಕಲ್ಸ್ ಸಪರೇಟ್ ಬರ್ಕೊಳ್ಳಿ. ನೆಕ್ಸ್ಟ್ a⁵ ಡಿವೈಡೆಡ್ ಬೈ a³. ಸೊ ಇದು ಸಪರೇಟ್ ಬರ್ಕೋತೀವಿ, ಓಕೆನಾ. ಸೊ ಇದಿಷ್ಟು ಆದ್ಮೇಲೆ 9 1s 9 3s 27. ಸೊ ನ್ಯೂಮರಿಕಲ್ಸ್ ಸಿಂಪ್ಲಿಫೈ ಮಾಡ್ಕೊಂಡ್ರಿ. ನೆಕ್ಸ್ಟ್ a ಪವರ್ ಏನಾಗುತ್ತೆ, ಅವಾಗ a⁵ ಇಂಟು a⁻³ ಆಯ್ತು. ಸೊ ಅಗೇನ್ ಇದು 3 ಇಂಟು a⁵ -3 ಆಗತ್ತೆ, ಈಕ್ವಲ್ಸ್ 3a² ಬಂತು. 5 ಅಲ್ಲಿ 3 ಹೋದ್ರೆ 2, ದಟ್ ಈಸ್ 3a². ಸೊ ಇದು ಕೂಡ ಸಿಂಪಲ್ ಆಗಿದೆ. ಡಿವೈಡ್ 3x³ by x² ಅಂತ ಹೇಳಿ ಕೇಳಿದ್ದಾರೆ.
ಸೆಕೆಂಡ್ ಒನ್ -35x⁶/7x³ ಅಂತ ಕೇಳಿದ್ದಾರೆ. ಸೊ ಎಲ್ಲ ಡಿವೈಡ್ ಆಗಂತ ನಂಬರ್ಸ್ ನ ಕೊಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್, ನೀವು ಈಸಿಯಾಗಿ ಮಾಡ್ಬೋದು. ಥರ್ಡ್ ಒನ್ ಇವಾಗ 2 ಟರ್ಮ್ಸ್ ಕೇಳಿದ್ದಾರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ. ಫಸ್ಟ್ ಒನ್ ಅಲ್ಲಿ ಒನ್ ಟರ್ಮ್ ಅಷ್ಟೇ ಇರ್ತಾ ಇತ್ತು, ಇವಾಗ 2 ಟರ್ಮ್ಸ್ ಇರೋದ್ ಕೇಳಿದ್ದಾರೆ. ಸೊ ಇದನ್ನ ಹೇಗೆ ಸಿಂಪ್ಲಿಫೈ ಮಾಡೋದು ಅಂದ್ರೆ ಇದು ಕೂಡ ಸೇಮ್ ಪ್ರೊಸೀಜರ್. ಇದನ್ನ 27x⁶ ಡಿವೈಡೆಡ್ ಬೈ 9x⁵ ಸಪರೇಟ್ ಆಗಿ ಡಿವೈಡ್ ಮಾಡ್ಕೋತೀರಾ. ಮೈನಸ್ 36x⁵ ಡಿವೈಡೆಡ್ ಬೈ 9x⁵. ಸೊ ಫಸ್ಟ್ ನೀವು ಹೋಲ್ ಡಿವೈಡೆಡ್ ಬೈ 9x⁵ ಅಂತ ಬರ್ಕೊಂಡು ನೀವು ಸಪರೇಟ್ ಬರ್ಕೋಬಹುದು. ನಾನು ಡೈರೆಕ್ಟ್ ಆಗಿ ಸಪರೇಟ್ ಈಚ್ ಟರ್ಮ್ಗೂ ಕೂಡ ಡಿವೈಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ, 27/9 ಸಪರೇಟ್ ಬರ್ಕೋತೀರಾ ನ್ಯೂಮರಿಕಲ್ಸ್, x⁶ by x⁵. ನೆಕ್ಸ್ಟ್ ಮೈನಸ್ 36/9 x⁵ ಸೇಮ್ ಇದೆ ಅಲ್ವಾ, ಸೊ ಕ್ಯಾನ್ಸಲ್ ಆದ್ರೆ 1 ಸಿಗತ್ತೆ ನಿಮ್ಗೆ. ಸೊ 9 1s 9 3s 27, 3 ಇಂಟು ಸೊ 5 6 ಮತ್ತೆ 5 ಇದೆ. ನ್ಯೂಮರೇಟರ್ಗೆ ಹೋದ್ರೆ -5 ಆಗತ್ತೆ ಅಲ್ವಾ, 6 - 5 1 ಅಂತ ಡೈರೆಕ್ಟ್ ಆಗಿ ಬರಿಬಹುದು. ಸೊ ಇಲ್ಲಿ 1 ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ 3 ಇಂಟು x⁵1 ಮೈನಸ್ 9 1s 9 4s x⁵ ಕ್ಯಾನ್ಸಲ್ ಆಗುತ್ತೆ, 1 ಸಿಗತ್ತೆ ನಿಮಗೆ. ಸೊ -4 ಇಂಟು 1. ಸೊ ಆನ್ಸರ್ ಏನ್ ಸಿಕ್ತು, 3x - 4. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಅಂತ ಕೇಳಿದಾರಲ್ವಾ, ಸೊ ಬೈ ಅಂತ ಕೊಟ್ಟಿರೋದ್ರಲ್ಲೂ ಕೂಡ 2 ಟರ್ಮ್ಸ್ ಕೇಳಿದ್ದಾರೆ. ಸೊ ಹೀಗ್ ಕೊಟ್ಟಾಗ ಹೇಗ್ ಮಾಡೋದು ಅಂತ ಹೇಳಿದ್ರೆ ಒಂದು ಲಾಂಗ್ ಡಿವಿಷನ್ ಮೆಥಡ್ ಅಲ್ಲಿ ಮಾಡ್ತೀರಾ, ಇಲ್ಲ ಡಿವೈಡ್ ಮಾಡ್ಬೇಕಿದ್ರೆ ಹೆಂಗ್ ಮಾಡ್ತೀರಾ ಹಾಗೆ ನಾರ್ಮಲ್ ಆಗಿ ಮಾಡ್ತೀರಾ. ಸೊ ಸೊಲ್ಯೂಷನ್, ಸೊ ಬೈ ಅಂತ ಕೊಟ್ಟಿರೋದನ್ನ ಫಸ್ಟ್ ತಗೋತೀರಾ, 8x - 3y. ಡಿವೈಡೆಡ್ ಬೈ ಅಂತ ಕೊಟ್ಟಾಗ ಏನಾದ್ರು 2 ಟರ್ಮ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇ ಪ್ರೊಸೀಜರ್ ಕ್ಯಾರಿ ಮಾಡ್ಬೇಕು ನೀವು. ಸೊ ನೆಕ್ಸ್ಟ್ 8x - 3y ಇದೆ, ಅದರಿಂದ ನಾವು ಯಾವ್ದನ್ನ ಡಿವೈಡ್ ಮಾಡಬೇಕು, 24x² - 65xy ಪ್ಲಸ್ 21y². ಸೊ ಇವಾಗ 24x² ಇದೆ, 8x ಇದೆ. ಸೊ 8x 24x² ಆಗ್ಬೇಕು ಅಂತ ಹೇಳಿದ್ರೆ ನಾವ್ ಏನ್ನ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದನ್ನ ನೋಡ್ಕೋಬೇಕು. ಸೊ 24 8 ಏನ್ ಬರುತ್ತೆ, 8 ಟೇಬಲ್ ಅಲ್ಲಿ ಬರುತ್ತಲ್ವಾ, 8 3s 24 ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಎಕ್ಸ್ ಮಾತ್ರ ಇದೆ, x² ಆಗ್ಬೇಕು. ಸೊ ಏನ್ ಮಾಡ್ಬೇಕು ಇವಾಗ, ನಮ್ 3x ಹಾಕೋಬೇಕು. ಸೊ 3x ಹಾಕೊಂಡ್ರೆ 8x ಇಂಟು 3x 8 3s 24 ಆಗತ್ತೆ, x ಇಂಟು x² ಸೊ 24x² ಆಯ್ತು. ನೆಕ್ಸ್ಟ್ ಇನ್ನ ಮತ್ತೆ -3 ಇದೆ, -3 ಇಂದ ಕೂಡ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು, ಮೈನಸ್ ಬರ್ಕೋತೀರಾ. -3 3 ಇಂಟು 3 9, x ಇಂಟು y ಇದೆ, ವೇರಿಯೇಬಲ್ಸ್ xy ಆಗತ್ತೆ ಅವಾಗ. ಸೊ -9xy ಆಯ್ತು. ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸೈನ್ ನ ಚೇಂಜ್ ಮಾಡ್ಕೋಬೇಕು. ಸೊ ಪ್ಲಸ್ ಇರೋದು ಮೈನಸ್ ಆಗತ್ತೆ, ಮೈನಸ್ ಇರೋದು ಪ್ಲಸ್ ಆಗತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ, 24x² - 24x² ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ -65xy ಪ್ಲಸ್ 9xy ಇದೆ. ಸೊ 65 ಅಲ್ಲಿ 9 ಹೋದ್ರೆ ಎಷ್ಟು ಆನ್ಸರ್ ಬರುತ್ತೆ, 56. ಸೊ -56xy ವಿತ್ ಸೈನ್ ಏನಿದೆ ಹಾಗೆ ಬರ್ಕೋಬೇಕು ನೀವು. ನೆಕ್ಸ್ಟ್ ರಿಮೈನಿಂಗ್ ಏನಿದೆ ಅದನ್ನ ಕೆಳಗೆ ಬರ್ಕೋತೀರ. ಸರಿ, ನೆಕ್ಸ್ಟ್ ಪ್ಲಸ್ 21y². ಸೊ ಇವಾಗ 56 ಕೂಡ 8 ಟೇಬಲ್ ಅಲ್ಲಿ ಬರುತ್ತೆ, 8 7s 56 ಅನ್ನೋದು ನಮಗೆ ಗೊತ್ತಿದೆ. 8x ಇದೆ, y ಇಲ್ಲ. ಸೊ ನಾವೇನ್ ಮಲ್ಟಿಪ್ಲೈ ಮಾಡ್ಬೇಕು ಇವಾಗ, -56 ಬೇಕು ಅಂದ್ರೆ -7y ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ -7y ಹಾಕೊಂಡ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ, 8 7s 56 x ಇಂಟು y xy. ಸೊ -56xy ಆನ್ಸರ್ ಸಿಗತ್ತೆ ನಮಗೆ. ಸೊ 8x ಇಂಟು -7y ಮಾಡಿದ್ರೆ -56xy. ಸೊ -3y ಇಂದನೂ ಮಲ್ಟಿಪ್ಲಿಕೇಶನ್ ಮಾಡೋದಿರುತ್ತಲ್ವಾ, ಅಗೇನ್
ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 7s 21. y ಇಂಟು y ಸ್ಕ್ವೇರ್. ಸೊ ಎಲ್ಲ ಸೇಮ್ ಸಿಗ್ತಾ ನಮಗೆ. ಇವಾಗ ಕ್ಯಾನ್ಸಲ್ ಆದ್ರೆ ರಿಮೈಂಡರ್ 0 ಆಗುತ್ತೆ. ಮೈನಸ್ 56xy ಪ್ಲಸ್ 56xy ಕ್ಯಾನ್ಸಲ್, ಪ್ಲಸ್ 21y ಸ್ಕ್ವೇರ್ ಮೈನಸ್ 21y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ 0 0 ಆನ್ಸರ್ ಸಿಕ್ತು. ಸೊ ಆನ್ಸರ್ ಏನಾಯ್ತು ಇವಾಗ? 3x ಮೈನಸ್ 7y. ಸೊ ನೀವು ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ವೆರಿಫಿಕೇಶನ್ ಮಾಡ್ಬೋದು. 8x ಮೈನಸ್ 3y ಇಂಟು 3x ಮೈನಸ್ 7y ಮಾಡಿದ್ರೆ ನಿಮ್ಗೆ 24x ಸ್ಕ್ವೇರ್ ಮೈನಸ್ 65xy ಪ್ಲಸ್ 21y ಸ್ಕ್ವೇರ್ ಆನ್ಸರ್ ಬರುತ್ತೆ. ಸೊ ಬಂದ್ರೆ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಸೆಕೆಂಡ್ ಕ್ವಶನ್ ಕೂಡ ಸೇಮ್ ಕೇಳಿದ್ದಾರೆ. ಪ್ರೀವಿಯಸ್ ಅಲ್ಲಿ ಎಕ್ಸ್ ಅಂಡ್ ವೈ ಟರ್ಮ್ಸ್ ಅಲ್ಲಿ ಕೇಳಿದ್ರು, ಇಲ್ಲಿ ಎ ಬಿ ಟರ್ಮ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಸಾರಿ ಎ ಬಿ ಕೊಟ್ಟಿಲ್ಲ, ಎ ಟರ್ಮ್ಸ್ ಅಲ್ಲಿ ಕೇಳಿದ್ದಾರೆ. ಸೊಲ್ಯೂಷನ್ ಬರ್ಕೊಳ್ಳಿ. ಬೈ ಅಂತ ಕೇಳಿದ್ರೆ ಎ ಮೈನಸ್ 5 ಅಲ್ವಾ, ಎ ಮೈನಸ್ 5 ಫಸ್ಟ್ ಬರ್ಕೋತೀರಾ. ನೆಕ್ಸ್ಟ್ ಎ ಸ್ಕ್ವೇರ್ ಮೈನಸ್ 11a ಪ್ಲಸ್ 30. ಸೊ ಇಲ್ಲಿ ಫಸ್ಟ್ ಬರೀ ಎ ಮಾತ್ರ ಇದೆ. ಎ ಸ್ಕ್ವೇರ್ ಆಗ್ಬೇಕು ಅಂತ ಹೇಳಿದ್ರೆ ಎ ನ ಮಲ್ಟಿಪ್ಲೈ ಮಾಡ್ತೀರಾ. ಎ ಇಂಟು ಎ ಸ್ಕ್ವೇರ್ ಆಯ್ತು, ಮೈನಸ್ 5 ಇಂಟು ಎ ಮೈನಸ್ 5a. ಸೈನ್ ಚೇಂಜ್ ಮಾಡಿದ್ರೆ ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀರಾ. ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ 11a ಪ್ಲಸ್ 5a. 11 ಅಲ್ಲಿ 5 ಹೋದ್ರೆ 6. ಸೊ 6 ಮೈನಸ್ 6a ರಿಮೈನಿಂಗ್. ನೆಕ್ಸ್ಟ್ ಪ್ಲಸ್ 30 ಇದೆ, ಕೆಳಗಿಳಿಸ್ಕೊತೀರಾ. ಸೊ ನಮಗೆ ಎ ಇದೆ, ಮೈನಸ್ 6a ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಮೈನಸ್ 6 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮೈನಸ್ 6 ಬರ್ಕೋತೀರಾ. ಮೈನಸ್ 6 ಇಂಟು ಎ ಮೈನಸ್ 6a ಆಯ್ತು. ಮೈನಸ್ 5 ಇಂಟು ಮೈನಸ್ 6 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಪ್ಲಸ್ 30. ಇವಾಗ್ಲೂ ಕೂಡ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಕ್ಯಾನ್ಸಲ್ ಆಗಿ ರಿಮೈಂಡರ್ ಏನ್ ಬರುತ್ತೆ? 0 ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ಅವಾಗ ನಮಗೆ? ಎ ಮೈನಸ್ 6. ಎ ಮೈನಸ್ 5 ಇಂಟು ಎ ಮೈನಸ್ 6 ಮಾಡಿದ್ರೆ ನಿಮ್ಗೆ ಎ ಸ್ಕ್ವೇರ್ ಮೈನಸ್ 11a ಪ್ಲಸ್ 30 ಆನ್ಸರ್ ಸಿಗತ್ತೆ. ಸೊ ಇದಿಷ್ಟು ಫಂಡಮೆಂಟಲ್ ಆಪರೇಷನ್ಸ್ ಅಂಡ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಬಗ್ಗೆ ನೋಡಿದ್ವಿ. ಲಾಸ್ಟ್ ಟಾಪಿಕ್ ಏನು ಅಂತ ಹೇಳಿದ್ರೆ ಸಿಂಪ್ಲಿಫೈ ಬೈ ರಿಮೂವಿಂಗ್ ಬ್ರಾಕೆಟ್ಸ್ ಅಂತ ಹೇಳಿ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಬ್ರಾಕೆಟ್ಸ್ ಕೊಟ್ಟಿದಾಗ ಬಾರ್ಡ್ಮಾಸ್ ರೂಲ್ ನೀವೇನ್ ಪ್ರೀವಿಯಸ್ ಸ್ಟಡಿ ಮಾಡಿರ್ತೀರಾ ಅದ್ರ ಬೇಸ್ ಮೇಲೆ ಇರುತ್ತೆ. ಫಸ್ಟ್ ಒನ್ ಕ್ವಶನ್ ಏನ್ ಕೇಳಿದ್ದಾರೆ? ಎ ಮೈನಸ್ ಬ್ರಾಕೆಟ್ ಆಫ್ ಬಿ ಮೈನಸ್ ಸಿ ಪ್ಲಸ್ ಎ ಪ್ಲಸ್ ಬ್ರಾಕೆಟ್ ಅಲ್ಲಿ ಬಿ ಮೈನಸ್ ಸಿ ಪ್ಲಸ್ ಬಿ ಮೈನಸ್ ಬ್ರಾಕೆಟ್ ಅಲ್ಲಿ ಸಿ ಪ್ಲಸ್ ಎ ಅಂತ ಹೇಳಿ ಕೇಳಿದ್ದಾರೆ. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಇನ್ಸೈಡ್ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಒಂದೊಂದು ಬೇರೆ ವೇರಿಯೇಬಲ್ಸ್ ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಪ್ರತಿಯೊಂದು ಬ್ರಾಕೆಟ್ ನ ನೀವು ಅಟ್ ಎ ಟೈಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ಬೇರೆ ಪ್ರಾಬ್ಲಮ್ ಏನಾಗಲ್ಲ. ಸೊ ಫಸ್ಟ್ ಸೊಲ್ಯೂಷನ್ ಎ ಮೈನಸ್ ಬಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಬಿಡ್ತೀನಿ. ಪ್ಲಸ್ ಎ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಎ. ಸೊ ಅಲ್ವಾ ಎ. ಸೊ ಇವಾಗ ಬ್ರಾಕೆಟ್ ಓಪನ್ ಮಾಡಿದ್ರೆ ಎ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಬಿ ಮೈನಸ್ ಬಿ ಆಗತ್ತಲ್ವಾ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ ಪ್ಲಸ್ ಸಿ ಆಯ್ತು ಬ್ರಾಕೆಟ್ ಓಪನ್ ಮಾಡಿದಾಗ. ನೆಕ್ಸ್ಟ್ ಪ್ಲಸ್ ಎ ಪ್ಲಸ್ ಬಿ ಮೈನಸ್ ಸಿ ಹಾಗೆ ಬರ್ಕೋತೀರಾ. ಅಗೇನ್ ಪ್ಲಸ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ ಆಗತ್ತೆ, ಮೈನಸ್ ಸಿ ಮೈನಸ್ ಎ. ಸೊ ಈಗ ಲೈಕ್ ಟರ್ಮ್ಸ್ ಒಂದ್ ಕಡೆ ಬರ್ಕೊಳ್ಳಿ, ನಿಮ್ಗೆ ಅವಾಗ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಸೊ ಎ ಇದೆ, ಇಲ್ಲೊಂದು ಎ ಇದೆ, ನೆಕ್ಸ್ಟ್ ಇಲ್ಲೊಂದು ಎ ಇದೆ ಪ್ಲಸ್ ಎ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಮೈನಸ್ ಎ ಇದೆ. ನೆಕ್ಸ್ಟ್ ಬಿ, ಫಸ್ಟ್ ಮೈನಸ್ ಬಿ ಇದೆ, ಸೆಕೆಂಡ್ ಪ್ಲಸ್ ಬಿ ಇದೆ, ಥರ್ಡ್ ಒನ್ ಕೂಡ ಪ್ಲಸ್ ಬಿ ಇದೆ. ನೆಕ್ಸ್ಟ್ ಸಿ ಬರ್ಕೊಂಡ್ರೆ ಫಸ್ಟ್ ಪ್ಲಸ್ ಸಿ ಇದೆ, ಸೆಕೆಂಡ್ ಮೈನಸ್ ಸಿ, ಥರ್ಡ್ ಒನ್ ಮೈನಸ್ ಸಿ ಇದೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ,
ಇಲ್ಲೂ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನೇನು ಎ ಪ್ಲಸ್ ಬಿ ಮೈನಸ್ ಸಿ. ಸೊ ಎ ಪ್ಲಸ್ ಬಿ ಮೈನಸ್ ಸಿ. ಆನ್ಸರ್ ಏನ್ ಸಿಕ್ತು ನಿಮಗೆ? ಎ ಪ್ಲಸ್ ಬಿ ಮೈನಸ್ ಸಿ. ನೆಕ್ಸ್ಟ್ ಇದೇ ಟೈಪ್ ಪ್ರಾಬ್ಲಮ್, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಲ್ಟಿಪಲ್ ಬ್ರಾಕೆಟ್ಸ್. ಫಸ್ಟ್ ಈ ತರ ಕೊಟ್ಟಾಗ ಮಲ್ಟಿಪಲ್ ಬ್ರಾಕೆಟ್ಸ್ ಅಟ್ ಎ ಟೈಮ್ ಇದೆ ಅಂದಾಗ ನಾವು ಸಾಲ್ವ್ ಮಾಡ್ಬೇಕಿರೋದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಇನ್ನರ್ ಮೋಸ್ಟ್ ಬ್ರಾಕೆಟ್ ಯಾವ್ದಿದೆ ಅದನ್ನ ರಿಮೂವ್ ಮಾಡ್ಕೊಂತ ಬರ್ಬೇಕು. ಅವಾಗ ನಿಮ್ಗೆ ಆನ್ಸರ್ ಕರೆಕ್ಟ್ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಬ್ರಾಕೆಟ್ ಓಪನ್ ಮಾಡ್ತಾ ಹೋದ್ರೆ ನಿಮ್ಗೆ ಆನ್ಸರ್ ರಾಂಗ್ ಆಗುತ್ತೆ. ಸೊ ಫಸ್ಟ್ ಇದನ್ನ ಸೊಲ್ಯೂಷನ್ ಹೇಗ್ ಮಾಡ್ತೀರಾ ಅಂತ ಹೇಳಿದ್ರೆ ಗಿವನ್ ಬರ್ಕೋತೀರಾ. ಎ ಮೈನಸ್ ಸ್ಕ್ವೇರ್ ಬ್ರಾಕೆಟ್ ಬಿ ಪ್ಲಸ್ ಫ್ಲಾಟ್ ಬ್ರಾಕೆಟ್ ಓಪನ್ ಮಾಡ್ತೀರಾ ಎ ಮೈನಸ್ ಬಿ ಬ್ರಾಕೆಟ್ ಬರ್ಕೊಂಡು ಬಿ ಪ್ಲಸ್ ಎ, ನೆಕ್ಸ್ಟ್ ಬ್ರಾಕೆಟ್ಸ್ ಕ್ಲೋಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಇನ್ನರ್ ಮೋಸ್ಟ್ ಬ್ರಾಕೆಟ್ ನ ಓಪನ್ ಮಾಡ್ಕೊಂತ ಬರ್ಬೇಕು. ಸ್ಟಾರ್ಟಿಂಗ್ ಇಂದಾನೆ ಸಿಂಪ್ಲಿಫೈ ಮಾಡಂಗಿಲ್ಲ ಅಂತ ಹೇಳಿದೀನಿ. ಸೊ ಎ ಹಾಗೆ ಬರ್ಕೋತೀರಾ, ಇದು ಬ್ರಾಕೆಟ್ ಹಾಗೆ ಬರ್ಕೋತೀರಾ, ಬಿ ಫ್ಲಾಟ್ ಬ್ರಾಕೆಟ್ ಹಾಗೆ ಬರ್ಕೋತೀರಾ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ parenthesis ಏನ್ ಕೊಟ್ಟಿದ್ದಾರೆ ಅದನ್ನ ನೀವು ರಿಮೂವ್ ಮಾಡ್ಬೇಕು. ಸೊ ಮೈನಸ್ ಸೈನ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಎ ಮೈನಸ್ ಇಂಟು ಪ್ಲಸ್ ಬಿ ಮೈನಸ್ ಬಿ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಎ ಮೈನಸ್ ಎ. ಸೊ ಒಂದು ಬ್ರಾಕೆಟ್ ರಿಮೂವ್ ಆಯ್ತು ಇವಾಗ. ನೆಕ್ಸ್ಟ್ ಅದನ್ನ ಅಲ್ಲೇ ಸಾಲ್ವ್ ಮಾಡ್ಬೋದಾ? ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗತ್ತಾ? ನೆಕ್ಸ್ಟ್ ಏನ್ ಮಾಡ್ತೀರಾ, ಎ ಮೈನಸ್ ಬಿ ಪ್ಲಸ್ ಫ್ಲಾಟ್ ಬ್ರಾಕೆಟ್ ಒಳಗಡೆ ಏನು ಉಳ್ಕೊಳ್ಳುತ್ತೆ, ಮೈನಸ್ ಬಿ ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ಎ ಮೈನಸ್ ಬಿ. ಸೊ ಪ್ಲಸ್ ಇಂಟು ಮೈನಸ್ 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 ಬಿ. ಫ್ಲಾಟ್ ಬ್ರಾಕೆಟ್ ನ ರಿಮೂವ್ ಮಾಡುತ್ತೀವಿ. ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟ್ ಮಾತ್ರ ಇದೆ. ಎ ಮೈನಸ್ ಬಿ ಏನಾಗುತ್ತೆ, ಝೀರೋ ಆಗುತ್ತೆ. ಸೊ ಝೀರೋ. ಎ ಮೈನಸ್ ಝೀರೋ ಇಸ್ ನಥಿಂಗ್ ಬಟ್ ಎ. ಆನ್ಸರ್ ಏನ್ ಸಿಕ್ತು ನಿಮಗೆ, ಎ ಮಾತ್ರ ಆನ್ಸರ್ ಸಿಕ್ತು. ಸೊ ನೆಕ್ಸ್ಟ್ ಥರ್ಡ್ ಒನ್ 84 ಮೈನಸ್ 7 ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಮೈನಸ್ 11x ಮೈನಸ್ 4 ವಿತ್ ಇನ್ ದಿ ಫ್ಲಾಟ್ ಬ್ರಾಕೆಟ್ ಮೈನಸ್ 17x ಪ್ಲಸ್ 3 ಮತ್ತೆ ಬ್ರಾಕೆಟ್ ಓಪನ್ ಮಾಡಿದರೆ 8 ಮೈನಸ್ 9 ಮೈನಸ್ 5x ಗೆ ಮೇಲ್ಗಡೆ ಬಾರ್ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ಬಂದಾಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಸೊಲ್ಯೂಷನ್ ಬರ್ಕೋತೀರಾ. ಬರ್ಕೊಂಡಾದ್ಮೇಲೆ ಫಸ್ಟ್ ಏನಿದೆ ಅದು ಹಾಗೆ ಬರ್ಕೊಳ್ಳಿ. 84 ಮೈನಸ್ 7 ಸ್ಕ್ವೇರ್ ಬ್ರಾಕೆಟ್ ಮೈನಸ್ 11x ಮೈನಸ್ 4 ಅಗೇನ್ ಫ್ಲಾಟ್ ಬ್ರಾಕೆಟ್ ಓಪನ್ ಮಾಡ್ತೀರಾ ಮೈನಸ್ 17x ಪ್ಲಸ್ 3 ಇಂಟು 8 ಮೈನಸ್ 9. ಸೊ ಮೈನಸ್ 9 ಮೈನಸ್ 5x ಇದೆ ಅಲ್ವಾ, 9 ಮೈನಸ್ 5x ಏನ್ ಮಾಡಿದ್ದಾರೆ, ಮೇಲ್ಗಡೆ ಬಾರ್ ಹಾಕಿದ್ದಾರೆ. ಸೊ ಈ ತರ ಬಾರ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇನ್ ಮಿಡಲ್ ಅಲ್ಲಿ ಏನ್ ಸೈನ್ ಇರುತ್ತೆ ಅದನ್ನ ನಾವು ಚೇಂಜ್ ಮಾಡ್ಬೇಕು. 9 ಮೈನಸ್ 5x ಇದ್ದಿದ್ದು ಆ ಬಾರ್ ರಿಮೂವ್ ಮಾಡಿದಾಗ ನಮ್ಗೆ 9 ಪ್ಲಸ್ 5x ಆಗತ್ತೆ. ಸೊ 9 ಪ್ಲಸ್ 5x ಮಾಡಿದ್ರೆ ಬಾರ್ ರಿಮೂವ್ ಆಗತ್ತೆ. ಆಸ್ ಇಟ್ ಇಸ್ ಇನ್ ಬ್ರಾಕೆಟ್ಸ್ ಏನಿದೆ ಅದನ್ನ ಹಾಗೆ ಬರ್ಕೋತೀರ. ಸೊ ನೆಕ್ಸ್ಟ್ ಇದೆ ಏನಾಗುತ್ತೆ, 84 ಮೈನಸ್ 7 ಮೈನಸ್ 11x ಮೈನಸ್ 4 ಮೈನಸ್ 17x ಪ್ಲಸ್ 3. ಸೊ 8 ಮೈನಸ್ 9 ಏನಾಗುತ್ತೆ, ಮೈನಸ್ 1 ಪ್ಲಸ್ 5x. ಸೊ ಸಿಂಪ್ಲಿಫಿಕೇಶನ್ ಇತ್ತು ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ ವಿತ್ ಇನ್ ದಿ ಬ್ರಾಕೆಟ್ ಏನ್ ಸಿಂಪ್ಲಿಫಿಕೇಶನ್ ಮಾಡಕ್ಕಾಗತ್ತೋ ಅದಷ್ಟು ಅಲ್ಲೇ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಗೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರೊಸೀಜರ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ 84 ಮೈನಸ್ 7 ಇಂಟು ಮೈನಸ್ 11x ಮೈನಸ್ 4 ಮೈನಸ್ 17x. ನೆಕ್ಸ್ಟ್ ಇವಾಗ ಬ್ರಾಕೆಟ್ ಓಪನ್ ಮಾಡ್ತೀರಾ, 3 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಪ್ಲಸ್ 3 ಇಂಟು ಮೈನಸ್ 1 ಮೈನಸ್ 3 ಆಗುತ್ತೆ. 3 5 15 ಪ್ಲಸ್ 15x ಆಯ್ತು. ಒಂದು ಬ್ರಾಕೆಟ್ ರಿಮೂವ್ ಆಯ್ತು ಇವಾಗ. ನೆಕ್ಸ್ಟ್ ಹಾಗೆ ಬರ್ಕೋತೀರಾ 84 ಮೈನಸ್ 7 ಮೈನಸ್ 11x ಮೈನಸ್ 4. ನೆಕ್ಸ್ಟ್ ವಿತ್ ಇನ್ ದಿ ಫ್ಲಾಟ್ ಬ್ರಾಕೆಟ್ ಏನಾದ್ರು ಸಿಂಪ್ಲಿಫಿಕೇಶನ್ ಮಾಡಕ್ಕಾಗತ್ತಾ, ಮೈನಸ್ 17x ಇದೆ ಪ್ಲಸ್ 15x ಇದೆ. ಸೊ ಇದನ್ನ ಮೈನಸ್ 2x ಅಂತ ಬರ್ಕೋಬಹುದಾ. ನೆಕ್ಸ್ಟ್ ಮೈನಸ್ 3. ನೆಕ್ಸ್ಟ್ ಮತ್ತೆ 4 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮ್ಗೆ ಫ್ಲಾಟ್ ಬ್ರಾಕೆಟ್ ರಿಮೂವ್ ಆಗುತ್ತೆ. ಮೈನಸ್ 11x
-4 ಇಂದ ಮಲ್ಟಿಪ್ಲಿಕೇಶನ್ ಮಾಡಿ ಇವಾಗ. -4 ಇಂಟು -2x ಪ್ಲಸ್ 8x ಆಗತ್ತಲ್ವಾ. ನೆಕ್ಸ್ಟ್ -4 ಇಂಟು -3 ಮೈನಸ್ ಇಂಟು ಮೈನಸ್ ಪ್ಲಸ್ 4 3s are 12. ಸೊ ಸ್ಕ್ವೇರ್ ಬ್ರಾಕೆಟ್ ರಿಮೂವ್ ಆಯ್ತು. -11x ಇದೆ ಪ್ಲಸ್ 8x ಇದೆ. 11 8 ಅಂದ್ರೆ ಮೈನಸ್ ಸೈನ್ ಇರೋದ್ರಿಂದ 8 ಸಬ್ಟ್ರಾಕ್ಟ್ ಮಾಡ್ತೀರಾ. 11 - 8 ಮಾಡಿದ್ರೆ 3. ಸೊ 84 -7 ಬ್ರಾಕೆಟ್ ಅಲ್ಲಿ -3x ಪ್ಲಸ್ 12 ಅಂತ ಬರ್ಕೋತೀರಾ. ಸೊ ಇದೇನಾಗುತ್ತೆ ಇವಾಗ 84. ನೆಕ್ಸ್ಟ್ -7 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಾ, ಬ್ರಾಕೆಟ್ ರಿಮೂವ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ 7 3s are 21x ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ 12 7s are 84 ಬರುತ್ತೆ. ಸೊ ಇಲ್ಲಿ 84 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಪ್ರಿವಿಯಸ್ ಅಲ್ಲೂ ಅಷ್ಟೇ ಅಲ್ವಾ, ಬರೀ ಎ ಅಂತ ಆನ್ಸರ್ ತರ್ಲಿಕ್ಕೆ ನಾವ್ ಎಷ್ಟು ಸ್ಟೆಪ್ಸ್ ಕ್ಯಾರಿ ಮಾಡಿದ್ವಿ. ಇಲ್ಲೂ ಕೂಡ ಲಾಸ್ಟ್ ಅಲ್ಲಿ 21x ಅಷ್ಟೇ ಆನ್ಸರ್ ಬರುತ್ತೆ. ಬಟ್ ಸಿಂಪ್ಲಿಫೈ ಮಾಡ್ಬೇಕಿದ್ರೆ ಪ್ರೊಸೀಜರ್ ನೀಟಾಗಿ ಕ್ಯಾರಿ ಮಾಡ್ಬೇಕು. ಒಂದು ಬ್ರಾಕೆಟ್ ನೀವು ಸ್ಟಾರ್ಟಿಂಗ್ ಇನ್ನರ್ ಮೋಸ್ಟ್ ಬ್ರಾಕೆಟ್ ಯಾವಿರುತ್ತೆ ಅದರಿಂದಾನೇ ಓಪನ್ ಮಾಡ್ಕೊ ಬಂದ್ರೆ ಲಾಸ್ಟ್ ಕರೆಕ್ಟ್ ಆನ್ಸರ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು, ಅದರಲ್ಲಿ ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಅಂದ್ರೆ ಯಾವ್ಯಾವ್ದು ಬರುತ್ತೆ ಎಕ್ಸಾಂಪಲ್ಸ್ ನೋಡಿದ್ವಿ. ಮತ್ತೆ ಬೇಸ್ಡ್ ಆನ್ ಪವರ್ ಆಫ್ ವೇರಿಯೇಬಲ್ ಅಲ್ಲಿ 3 ಟೈಪ್ಸ್ ಬರುತ್ತೆ ಬೇಸಿಕಲಿ: ಲೀನಿಯರ್ ಎಕ್ಸ್ಪ್ರೆಷನ್, ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಮತ್ತೆ ಕ್ಯೂಬಿಕ್ ಎಕ್ಸ್ಪ್ರೆಷನ್ಸ್ ಅಂತ ನೋಡಿದ್ವಿ. ಅದಾದ್ಮೇಲೆ ಫಂಡಮೆಂಟಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಲಾಸ್ಟ್ ಅಲ್ಲಿ ಸಿಂಪ್ಲಿಫಿಕೇಶನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಬೈ ರಿಮೂವಿಂಗ್ ಬ್ರಾಕೆಟ್ಸ್. ಇದಿಷ್ಟು ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಆಲ್ಜಿಬ್ರೈಕ್ ಈಕ್ವೇಶನ್ಸ್ ಬಗ್ಗೆ ಕ್ಲಾಸ್ ಇರುತ್ತೆ. ಥ್ಯಾಂಕ್ ಯು.